ಜೈ ಹಿಂದ್. ಸೊ ನೋಡ್ರಿ, ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ ಸೈನ್ಸ್ ಮೇನ್ಸ್ ಟಾಪಿಕ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಎವ್ರಿಥಿಂಗ್ ಇಂಪಾರ್ಟೆಂಟ್ ಆಗತ್ತಾ, ಹೇಳೋ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನ ನೋಟ್ಸ್ ಮಾಡ್ಕೊಡ್ರಿ, ಕನ್ನಡದಾಗ ಬರ್ಕೊಡ್ರಿ, ಇವನ್ ಇಂಗ್ಲೀಷ್ನ ಮೇನ್ ಪಾಯಿಂಟ್ಸ್ಗಳನ್ನ ಬರ್ಕೊಡ್ರಿ. ಇವನ್ ಬಿಟ್ಟು ಬೇರೆ ಏನು ಓದಕ್ ಹೋಗ್ಬೇಡ್ರಿ. ಮೇನ್ ಇವನೇನಂತಂದ ಹೇಳಿದ್ರೆ ಒಂದ್ 2-3 ಸರಿ ರಿಪೀಟ್ ಮಾಡ್ರಿ. ಆಮೇಲೆ ಕ್ವಶನ್ ಪೇಪರ್ಸ್ಗಳಲ್ಲಿ ಏನ್ ಬರ್ತಾವೋ ಅವುಗಳನ್ನ ಏನಂತಂದ ಹೇಳಿದ್ರೆ ರಿಪೀಟ್ ಮಾಡ್ಬೇಕು. ಎಲ್ಲವನ್ನೂ ನಾನು ಕಂಪ್ಲೀಟ್ ಮಾಡ್ಕೊಡ್ತೇನೆ ನಿಮ್ಗೆ ಇವಾಗ. ಸೊ ನೋಡ್ರಿ, ಫಸ್ಟ್ ಏನಪ್ಪಾ ಅಂತಂತ ಹೇಳಿದ್ರೆ ಸೈನ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಗಳು ಬರ್ತಾವ, ಬೇಸಿಕ್ಸ್ ಕ್ವಶನ್ಸ್ ಗಳು. ಅವನ್ ಮಾತ್ರ ನಾವು ತಿಳ್ಕೊಂತ ಹೋಗ್ಬೇಕು. ನೋಡ್ರಿ, ಫಸ್ಟ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡೋಣ. ವರ್ಕ್. ಸೊ ನಮ್ಗೆ ಇಲ್ಲಿ ವರ್ಕ್ ಅಂದ್ರೆ ಏನಂತ ಕೇಳ್ತಾರೆ. ಸೊ ವರ್ಕ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಸಿಂಪಲ್ ಆಗಿ ನೀವು ಯಾವುದೇ ಒಂದು ವಸ್ತುವನ್ನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಎಲ್ಲಾದ್ರೂ ತೆಗೆದಿಟ್ರಿ ಅಂತಂದ ಹೇಳಿದ್ರೆ ಅಲ್ಲಿ ನಾವು ಏನ್ ಯೂಸ್ ಮಾಡ್ತೀವಿ? ಸೊ ಎನರ್ಜಿಯನ್ನ ಯೂಸ್ ಮಾಡ್ತೀವಿ. ಸೊ ಎನರ್ಜಿಯನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಒಂದು ವಸ್ತುವಿನ ಸ್ಥಾನ ಪಲ್ಲಟ ಆಗತ್ತೆ, ಅದಾಗ್ಬೇಕಂತಂದ ಹೇಳಿದ್ರೆ ನಾವು ಬಲವನ್ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೇನಂತ ಹೇಳ್ತೀವಿ ಅಂತಂದ ಹೇಳಿದ್ರೆ ವರ್ಕ್ ಅಂತಂದ ಹೇಳ್ತೀವಿ. ಇಲ್ಲಿ ನಮ್ ಕ್ವಶನ್ ಕೇಳ್ತಾರ, ಸರ್ ವರ್ಕ್ ಎಸ್ ಐ ಯೂನಿಟ್ ಏನು ಅಂತ ಕೇಳ್ತಾರ. ವರ್ಕ್ ಎಸ್ ಐ ಯೂನಿಟ್ ಏನಪ್ಪಾ ಅಂತಂದ ಹೇಳಿದ್ರೆ ಜೆ ಅಂತಂದ ಹೇಳ್ತೀವಿ ಅಥವಾ ಜೂಲ್ ಅಂತಂದ ಹೇಳ್ತೀವಿ. ಸೊ ಇಲ್ಲಿದೆ ನೋಡ್ರಿ. ಸೊ ನಾವೇನು ಈ ಕನ್ನಡದಾಗ ಏನಪ್ಪಾ ಅಂತಂದ ಹೇಳಿದ್ರೆ ಜೂಲ್ ಅಂತಂದ ಹೇಳ್ತೀವಿ. ಸೊ ನಾವು ಎಸ್ ಐ ಯೂನಿಟ್ ದಾಗ ಎಲ್ಲಾದ್ರೂ ಸಿಂಬಾಲ್ ಬರ್ದ್ವಿ ಅಂತಂದ ಹೇಳಿದ್ರೆ ಜೆ ಅಂತಂದ ಹೇಳಿ ಬರಿತೀವಿ. ಸೊ ಇಲ್ಲಿ ನಾವು ವರ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಏನ್ ಮಾಡ್ತೀವಪ್ಪ ಅಂತಂದ ಹೇಳಿದ್ರೆ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಏನಂತಂದ ಹೇಳಿದ್ರೆ ಡಬ್ಲ್ಯೂ ಈಕ್ವಲ್ ಟು ಎಫ್ ಇಂಟು ಡಿ ಅಂತಂದ ಹೇಳ್ತೀವಿ. ಹಿಂಗಂದ್ರೆ ಏನ? ಎಫ್ ಅಂತಂದ ಹೇಳಿದ್ರೆ ಏನು? ಬಲ. ನಾವು ಒಂದು ವಸ್ತುವನ್ನ ತಳ್ಳೋಕೆ ಎಷ್ಟು ಬಲವನ್ನ ಯೂಸ್ ಮಾಡಿದೀವಿ ಅದನ್ನ ಏನಂತ ಹೇಳ್ತೀವಿ ಅಂತಂದ ಹೇಳಿದ್ರೆ ಬಲ ಅಂತಂದ ಹೇಳ್ತೀವಿ. ಅದನ್ನ ಎಫ್ ಅಂತಂದ ಹೇಳ್ತೀವಿ. ಫೋರ್ಸ್ ಅಂತಂದ ಹೇಳ್ತೀವಿ. ಏನಂತ ಹೇಳ್ತೀವಿ? ಫೋರ್ಸ್. ನಿಮ್ಗೆಲ್ರಿಗೂ ಗೊತ್ತು ಫೋರ್ಸ್ ಈಕ್ವಲ್ ಟು ಏನಂತಂದ ಹೇಳ್ತೀವಿ? ಫೋರ್ಸ್. ಸೊ ಫೋರ್ಸ್ ಒಂದು ಫಾರ್ಮುಲಾ ಐತಲ್ಲ, ಎಫ್ ಈಕ್ವಲ್ ಟು ಏನಪ್ಪಾ ಅಂತಂದ ಹೇಳಿದ್ರೆ ಎಂ ಎ ಅಂತಂದ ಹೇಳ್ತೀವಿ. ಎಫ್ ಈಕ್ವಲ್ ಟು ಎಂ ಎ ಅಂತಂದ ಹೇಳ್ತೀವಿ. ಫೋರ್ಸ್ ಅನ್ನ ಯಾವ್ದ್ರಲ್ಲಿ ಅಳ್ತೀವಪ್ಪ ಅಂತಂದ ಹೇಳಿದ್ರೆ ನ್ಯೂಟನ್ ಅಲ್ಲಿ ಅಳ್ತೀವಿ, ಎನ್ ಅಂತಂದ ಹೇಳ್ತೀವಿ. ಸೊ ಎಂ ಅನ್ನೋದೇನು? ಎಂ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಮಾಸ್ ಅಂತಂದ ಹೇಳ್ತೀವಿ, ಕನ್ನಡದಾಗ ರಾಶಿ ಅಂತಂದ ಹೇಳ್ತೀವಿ. ಆಮೇಲೆ ಎ ಅಂತಂದ ಹೇಳಿದ್ರೆ ಎಕ್ಸಲರೇಷನ್ ಅಂತಂದ ಹೇಳ್ತೀವಿ. ಸೊ ಕ್ಲಿಯರ್ ಎಲ್ರಿಗೂ? ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ನ್ಯೂಟನ್ ನ ಎರಡನೇ ನಿಯಮ ಅಂತಂದ ಹೇಳ್ತೀವಿ. ನ್ಯೂಟನ್ ನ ಎರಡನೇ ನಿಯಮ ಜಸ್ಟ್ ನೆನ್ಪಿಟ್ಕೊಳ್ರಿ ಇವಾಗ. ಸೊ ಇಲ್ಲಿ ಫೋರ್ಸ್ ಅಂತಂದ ಹೇಳ್ತೀವಿ. ಅದಾದ ನಂತರ ಡಿ ಅಂತಂದ ಹೇಳಿದ್ರೆ ನಾವು ಡಿಸ್ಟೆನ್ಸ್ ಅಂತಂದ ಹೇಳ್ತೀವಿ. ಈಗ ಒಂದು ವಸ್ತುವನ್ನ ಇದಕ್ಕೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಬಲವನ್ನ ಹಾಕಿದ್ವಿ, ಇಲ್ಲಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿವರೆಗೂ ನಾನು ಅದನ್ನ ತಳ್ದೆ. ಸೊ ಇಲ್ಲಿ ಉಂಟಾಗಿರೋ ಡಿಸ್ಟೆನ್ಸ್ ಅನ್ನ ನಾವೇನ್ ಡಿಸ್ಟೆನ್ಸ್ ಕವರ್ ಮಾಡೋದಲ್ಲ ಅದು ಡಿಸ್ಟೆನ್ಸ್. ಸೊ ಡಬ್ಲ್ಯೂ ಈಕ್ವಲ್ ಟು ಏನಂತ ಹೇಳ್ತೀವಿ ಅಂತಂದ ಹೇಳಿದ್ರೆ ಎಫ್ ಇಂಟು ಡಿ ಅಂತಂದ ಹೇಳ್ತೀವಿ. ಈ ಫಾರ್ಮುಲಾ ಒಂದನ್ನ ನೀವು ನೆನ್ಪಿಟ್ಕೋಬೇಕು. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಏನಪ್ಪಾ ಅಂತಂದ ಹೇಳಿದ್ರೆ ಎನರ್ಜಿ ಅಂತಂದ ಹೇಳ್ತೀವಿ. ಎನರ್ಜಿ ಅಂದ್ರೆ ಏನು? ಇದೊಂದು ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಎಕ್ಸಾಂಪಲ್ ಏನಂತಂದ್ ಕೇಳ್ಬೋದು ನಿಮ್ಗೆ. ಸೊ ಇವೇನಂತಂದ ಹೇಳಿದ್ರೆ ಎನರ್ಜಿ ಅಂತಂದ ಹೇಳ್ತೀವಿ. ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಏನು? ಮೊದಲು ಮೇನ್ ಇಂಪಾರ್ಟೆಂಟ್. ಸ್ಕೇಲಾರ್ ಮತ್ತು ವೆಕ್ಟರ್ ಅಂತಂದ ಹೇಳಿ ಎರಡು ಬರ್ತಾವ. ಸ್ಕೇಲಾರ್ ಅಂದ್ರೆ ಏನು? ಸೊ ಇದಕ್ಕೇನಪ್ಪಾ ಅಂತಂದ ಹೇಳಿದ್ರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರಂಗಿಲ್ಲ. ಜಸ್ಟ್ ಇದನ್ನ ನೆನ್ಪಿಟ್ಕೊಳ್ರಿ, ಮ್ಯಾಗ್ನಿಟ್ಯೂಡ್ ಇರುತ್ತೆ ಬಟ್ ಅದರ ಡೈರೆಕ್ಷನ್ ಇರಂಗಿಲ್ಲ. ಅದಾದ ನಂತರ ವೆಕ್ಟರ್ ಕ್ವಾಂಟಿಟಿ ಅಂತಂತ ಹೇಳ್ತೀವಿ. ವೆಕ್ಟರ್ ಕ್ವಾಂಟಿಟಿ ಅಂತಂದ ಹೇಳಿದ್ರೆ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಅದಾದ ನಂತರ ಡೈರೆಕ್ಷನ್ ಇರುತ್ತೆ. ಜಸ್ಟ್ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ವೆಲಾಸಿಟಿ ಅಂತಂದ ಹೇಳ್ತೀವಿ. ಸೊ ವೆಲಾಸಿಟಿ ಅಥವಾ ಎಕ್ಸೆಲರೇಷನ್ ಅಂತಂದ ಹೇಳ್ತೀವಿ. ನಾವು ಯಾವ ಡೈರೆಕ್ಷನ್ ದಾಗ ಹೋಗ್ತೀವಲ್ಲ ಆ ಡೈರೆಕ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಬೈಕ್ ಮೇಲೆ ಹೋಗುವಾಗ ವೆಲಾಸಿಟಿ ಇರುತ್ತೆ ಅಥವಾ ಎಕ್ಸೆಲರೇಷನ್ ಇರುತ್ತೆ. ನಾವು ಅದಕ್ಕೊಂದು ಡೈರೆಕ್ಷನ್ ಹೇಳ್ತೀವಿ. ಈ ಡೈರೆಕ್ಷನ್ ದಾಗ ಹೋಗ್ತಾ ಇದೆ, ನಾವು ಹೋಗ್ತಾ ಇದೀವಿ ಅಂತಂದ ಹೇಳಿ. ಬಟ್ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಡೈರೆಕ್ಷನ್ ಇರಂಗಿಲ್ಲ, ಓನ್ಲಿ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರುತ್ತೆ. ಸೊ ಈಗ ಎನರ್ಜಿ ಅಂತಂದ ಹೇಳ್ತೀವಿ. ಸೊ ಎನರ್ಜಿಯನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಸ್ಕೇಲಾರ್ ಕ್ವಾಂಟಿಟಿ ಅಂತಂದ ಹೇಳ್ತೀವಿ. ನಾನು ಹೇಳ್ತೀನಿ, ಸೊ ನನ್ನ ಹತ್ರ ಇಷ್ಟು ಎನರ್ಜಿ ಐತಿ ಅಥವಾ ನಾವು ಇಷ್ಟು ಎನರ್ಜಿಯಿಂದ ಅದನ್ನ ನಾವು ಪುಷ್ ಮಾಡಿದ್ರೆ ಮುಂದೆ ಹೋಗುತ್ತೆ ಅಂತಂದ ಹೇಳಿ. ಎಷ್ಟು? 10 ಜೂಲ್ ಇಂದ ಅಂತಂದ ಹೇಳ್ತೀವಿ. ಬಟ್ ಆದ್ರೆ ಎನರ್ಜಿಯನ್ನ ಯಾವ ತರ ಯಾವ ಡೈರೆಕ್ಷನ್ ದಾಗ ಅಂತಂತ ಹೇಳಕ್ ಬರಂಗಿಲ್ಲಲ್ಲ. ಸೊ ಅದಕ್ಕೆ ಡೈರೆಕ್ಷನ್ ಇರಂಗಿಲ್ಲ, ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ. ವೆಕ್ಟರ್ ಕ್ವಾಂಟಿಟಿಗೆ ಏನಂತಂದ ಹೇಳಿದ್ರೆ ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಎರಡು ಇರ್ತಾವ. ಜಸ್ಟ್ ಇದನ್ನ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ, ಬಹಳ ಫುಲ್ ಡೀಟೇಲ್ ಆಗೆಲ್ಲ ಬೇಡ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎನರ್ಜಿದು ಏನಪ್ಪಾ ಅಂತಂದ ಹೇಳಿದ್ರೆ ಎಸ್ ಐ ಯೂನಿಟ್ ಏನಂತಂದ ಹೇಳ್ತೀವಿ ಅಂತಂದ ಹೇಳಿದ್ರೆ ಜೂಲ್ ಅಂತಂದ ಹೇಳ್ತೀವಿ, ಜೌಲ್ ಅಂತಂದ ಹೇಳ್ತೀವಿ. ಸೊ ಅದು ಒಂದ್ ಜೌಲ್ ಅಂತಂದ ಹೇಳಿದ್ರೆ ಏನಾಗತ್ತ, ಎಷ್ಟು ವ್ಯಾಲ್ಯೂ ಅಂತಂದ ಹೇಳಿ ಅದೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಎನರ್ಜಿಯನ್ನ ನಾವೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಫಾರ್ಮುಲಾ ಹೇಳ್ತೀವಿ, ಇ ಈಕ್ವಲ್ ಟು ಎಂ ಸಿ ಸ್ಕ್ವೇರ್ ಅಂತಂದ ಹೇಳ್ತೀವಿ. ಇ ಈಕ್ವಲ್ ಟು ಎಂ ಸಿ ಸ್ಕ್ವೇರ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಫಾರ್ಮುಲಾ. ಇದನ್ನ ಯಾರು ಕಂಡು ಹಿಡಿತಾರೆ ಅಂತಂದ ಹೇಳಿದ್ರೆ ಅಲ್ಬರ್ಟ್ ಐನ್ಸ್ಟೈನ್ ಅವ್ರು ಕಂಡು ಹಿಡಿತಾರೆ, ಇ ಈಕ್ವಲ್ ಟು ಎಂ ಸಿ ಸ್ಕ್ವೇರ್. ಸೊ ಇಲ್ಲಿ ನೋಡ್ರಿ, ಎಂ ಅಂತಂದ ಹೇಳಿದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಮಾಸ್ ಅಂತಂದ ಹೇಳ್ತೀವಿ. ಎಂ ಅಂತಂದ ಹೇಳಿದ್ರೆ ಮಾಸ್ ಅಂತಂದ ಹೇಳ್ತೀವಿ. ಸಿ ಅಂತಂದ ಹೇಳಿದ್ರೆ ಲೈಟ್ ಸ್ಪೀಡ್ ಅಂತಂದ ಹೇಳ್ತೀವಿ. ಈಗ ಸ್ಪೀಡ್ ಲೈಟ್ ಇದು ಅಂದ್ರೆ ಲೈಟ್ ಸ್ಪೀಡ್ ಬರುತ್ತಲ್ಲ, 3 × 10⁸ ಅಂತಂದ ಹೇಳ್ತೀವಲ್ಲ, 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಲ್ಲ, ಆ ವ್ಯಾಲ್ಯೂ ಆಗುತ್ತೆ. ಸೊ ಇ ಈಕ್ವಲ್ ಟು ಎಂ ಸಿ ಸ್ಕ್ವೇರ್. ಇಲ್ಲಿ ಎನರ್ಜಿ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಮತ್ತೇನ ಎರಡು ಟೈಪ್ಸ್ ಬರ್ತಾವ. ನೀವು ಎಲ್ರಿಗೂ ಗೊತ್ತೈತಿ ಎನರ್ಜಿ ಒಳಗಡೆ
ಮತ್ತೆ 2 ಟೈಪ್ಸ್ಗಳು ಬರ್ತಾವ. ಯಾವ್ಯಾವು? ಸೊ ಒಂದ್ ಎನರ್ಜಿ ಟೈಪ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಅಂತಂದ್ ಹೇಳ್ತೀವಿ. ಯಾವ್ದು ಹೇಳ್ತೀವಿ? ಪೊಟೆನ್ಶಿಯಲ್ ಎನರ್ಜಿ. ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ. ಸೊ ಒಂದ್ ಯಾವ್ದು? ಪೊಟೆನ್ಶಿಯಲ್ ಎನರ್ಜಿ. ಕನ್ನಡದಾಗ ಏನಂತ ಕರಿತೀವಿ? ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಕೈನೆಟಿಕ್ ಎನರ್ಜಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಚಲನ ಶಕ್ತಿ ಅಂತ ಕರಿತೀವಿ. ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳಿದ್ದೆ. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಬಿಲ್ಡಿಂಗ್ ಇರುತ್ತೆ. ಬಿಲ್ಡಿಂಗ್ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಟ್ಯಾಂಕ್ ಇರುತ್ತೆ. ಸೊ ಈ ಟ್ಯಾಂಕ್ ಅಲ್ಲಿ ಏನಂತಂದ್ ಹೇಳಿದ್ರೆ ನೀವು ಏನು ಮೋಟರ್ ಕೂಡ್ಸೋದ್ ಬೇಡ, ಏನು ಕೂಡ್ಸೋದ್ ಬೇಡ. ಜಸ್ಟ್ ಏನಪ್ಪಾ ಒಂದು ಪೈಪ್ ಹಾಕ್ಬಿಟ್ಟು ಒಂದು ನಳ ಕೂಡ್ಸಿದ್ರಿ ಅಂತಂದ್ ಹೇಳಿದ್ರೆ ನೀರ್ ಇದ್ದದ ಏನಂತಂದ್ ಹೇಳಿದ್ರೆ ತುಂಬಾ ಸ್ಪೀಡ್ ಅಲ್ಲಿ ಬರೋಕ್ ಸ್ಟಾರ್ಟ್ ಆಗುತ್ತೆ. ಯಾಕ? ಅದ್ರೊಳಗಡೆ ಏನಿರುತ್ತಪ್ಪ ಅಂತಂದ್ ಹೇಳಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಇರೋದ್ರಿಂದ ಆ ಪೊಟೆನ್ಶಿಯಲ್ ನೋಡ್ರಿ, ಈಗ ನೀನ್ ಮುಂದೆ ಹೋಗ್ಬೇಕು ಅಥವಾ ಓಡ್ಕೊಂಡು ಹೋಗ್ಬೇಕು, ಏನೋ ಮಾಡ್ಬೇಕು ಅಂತಂದ್ ಹೇಳಿದ್ರೆ ನಿನ್ಗೆ ಎನರ್ಜಿ ಬೇಕು. ಅದ್ರ ಸಂಬಂಧ ನೀನ್ ಏನ್ ಮಾಡ್ತಿ? ಊಟ ಮಾಡ್ತಿ. ಊಟ ಇದ್ದದ ಏನಾಗುತ್ತೆ? ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅವಾಗ ನೀನು ಓಡಾಕ್ ಸ್ಟಾರ್ಟ್ ಮಾಡ್ತಿ. ಸೊ ಇಲ್ಲಿ ಏನಪ್ಪಾ ಅಂತಂತ ಹೇಳಿದ್ರ ನಮ್ಮ ಪ್ರತಿನಿತ್ಯ ಜೀವನದಾಗ ಆಗಿರ್ಬೋದು ಅಥವಾ ಪ್ರಪಂಚದಲ್ಲಿ ಒಂದ್ ಎನರ್ಜಿ ಏನಪ್ಪಾ ಅಂತಂತ ಹೇಳಿದ್ರೆ ಇನ್ನೊಂದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಹೊರತು ಸೊ ಅದು ಯಾವುದು ವೇಸ್ಟ್ ಆಗಂಗಿಲ್ಲ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ಕೆಳಗಡೆ ಓಡ್ತಾ ಓಡ್ತಾ ಬರುತ್ತೆ. ಸೊ ನಿಮ್ದು ಟ್ಯಾಂಕರು ಎಷ್ಟು ಹೈಟ್ ಇರುತ್ತ ಅಷ್ಟು ನೀರೇನಂತಂದ್ ಹೇಳಿದ್ರೆ ತುಂಬಾ ಪ್ರೆಷರ್ ಇಂದ ಬರುತ್ತೆ ನೀರು. ಆ ನೀರ್ ಪ್ರೆಷರ್ ಇಂದ ಯಾಕೆ ಬರುತ್ತಾ? ಯಾಕಂತಂದ್ ಹೇಳಿದ್ರೆ ಅದ್ರೊಳಗಡೆ ಎಷ್ಟು ಹೈಟ್ ಇರುತ್ತಲ್ಲ ಅಷ್ಟು ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಅದ್ರದ್ದು ಫಾರ್ಮುಲಾ ರೋ ಜಿ ಎಚ್ ಅಂತಂದ್ ಹೇಳ್ತೀವಿ. ರೋ ಜಿ ಎಚ್. ಇದನ್ನ ಜಸ್ಟ್ ನೆನ್ಪಿಟ್ಕೊಡ್ರಿ. ಇದೇನಂತಂದ್ ಹೇಳಿದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ height ಗೆ. ಎಚ್ ಅಂತಂದ್ ಹೇಳಿದ್ರೆ ಹೈಟ್ ಅಂತಂದ್ ಹೇಳ್ತೀವಿ. ಜಿ ಅಂತಂದ್ ಹೇಳಿದ್ರೆ ಗ್ರಾವಿಟಿ ಅಂತಂದ್ ಹೇಳ್ತೀವಿ. ಸೊ ರೋ ಅಂತಂದ್ ಹೇಳಿದ್ರೆ ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಜಸ್ಟ್ ಇವನ್ ಎರಡ ನೆನ್ಪಿಟ್ಕೊಡ್ರಿ. ಸೊ ಹೈಟ್ ಏನಂತಂದ್ ಹೇಳಿದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನ್. ಎಷ್ಟು ಹೈಟ್ ಜಾಸ್ತಿ ಆಗುತ್ತೆ ಅಷ್ಟು ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಜಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ ಮನೆ ಮೇಲಿರೋ ಟ್ಯಾಂಕರ್ಗಳು. ಅದೇ ಏನಂತಂದ್ ಹೇಳಿದ್ರೆ ಕೆಳಗಡೆ ಕೂಡಿಸ್ಬಿಟ್ಟು ಅದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ನಲ್ಲಿಯನ್ನ ಕೂಡಿಸ್ರಿ, ಅಷ್ಟು ಸ್ಪೀಡ್ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಕಡಿಮೆ ಇರುತ್ತೆ. ಅದ ಹೈಟ್ ಅಲ್ಲಿ ಕೂಡಿಸಿರಿ ಅಂತಂದ್ ಹೇಳಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಅದಕ್ಕೆ ನೀರೇನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಸ್ಪೀಡ್ ಆಗಿ ಬರುತ್ತೆ. ಆಮೇಲೆ ಇನ್ನೊಂದು ಟೈಪ್ ಆಫ್ ಎನರ್ಜಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಅಂತಂದ್ ಹೇಳ್ತೀವಿ. ಕೈನೆಟಿಕ್ ಎನರ್ಜಿ ನೀವು ಯಾವ್ದಾದ್ರು ಒಂದು ಇವಾಗ ನೀವು ಸಣ್ಣಗಿರ್ತಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಗಾಲಿಯನ್ನ ಓಡಿಸ್ತಾ ಇರ್ತೀರಿ ಅಥವಾ ಸೈಕಲ್ ಓಡಿಸ್ತಾ ಇರ್ತೀರಿ, ಏನೋ ಒಂದ್ ಮಾಡ್ತಿರ್ತೀರಲ್ಲ, ಅವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಮೂವ್ಮೆಂಟ್ ಆಯ್ತು ಅಂತಂದ್ ಹೇಳಿದ್ರೆ ಮೂವ್ ಆಯ್ತು ಅಂತಂದ್ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಈಗ ಎತ್ತರದ ಒಂದು ಪ್ರದೇಶದಿಂದ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಒಂದು ಗುಂಡಾಗಿರುವ ಕಲ್ಲನ್ನ, ರೌಂಡ್ ಆಗಿರೋ ಒಂದು ಸ್ಟೋನ್ ಅನ್ನ ಏನಂತಂದ್ ಹೇಳಿದ್ರೆ ತಳ್ಳಿ ಬಿಟ್ಬಿಡ್ರಿ. ಸೊ ಅದ್ ನೀವು ತಳ್ಳಿದಷ್ಟು ಫೋರ್ಸ್ ಸಾಕೋದಕ್ಕೆ. ಆಮೇಲೆ ನೆಕ್ಸ್ಟ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಆಟೋಮೆಟಿಕ್ ಆಗಿ ರೌಂಡ್ ಆಗ್ತಾ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಉಂಟಾಗುವ ಒಂದು ಎನರ್ಜಿ ಯಾವ್ದಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಚಲನ ಶಕ್ತಿ. ಕನ್ನಡದಾಗ ಏನಂತ ಹೇಳ್ತೀವಿ? ಚಲನ ಶಕ್ತಿ ಅಂತಂದ್ ಹೇಳ್ತೀವಿ. ಇಂಗ್ಲಿಷ್ನಾಗ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಇದಕ್ಕೂ ಕೂಡ ಒಂದು ಫಾರ್ಮುಲಾ ಐತೆ. ಕೆ ಇ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಈಕ್ವಲ್ ಟು ಹಾಫ್ ಎಂ ವಿ ಸ್ಕ್ವೇರ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಹಾಫ್ ಎಂ ವಿ ಸ್ಕ್ವೇರ್. ಇಷ್ಟ ನೆನ್ಪಿಟ್ಕೊಳ್ರಿ, ಜಾಸ್ತಿ ಬೇಡ. ಈ ಫಾರ್ಮುಲಾವನ್ನ ನೆನ್ಪಿಟ್ಕೊಳ್ರಿ. ಸೊ ಎರಡ್ ಟೈಪ್ ಆಫ್ ಎನರ್ಜಿ. ಸೊ ಅದಕ್ಕೆ ಏನಂತ ಕರೀತಾರೆ? ದಟ್ಸ್ ಇಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಪವರ್ ಅಂತಂದ್ ಹೇಳ್ತೀವಿ. ಇಲ್ಲಿ ಪವರ್ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ಸೊ ಪವರ್ ನ ಯಾವ ಯೂನಿಟ್ ಅಲ್ಲಿ ಅಳತೆ ಮಾಡ್ತಾರ ಅಂತ ಕೇಳ್ತಾರ? ವ್ಯಾಟ್ ಅಲ್ಲಿ. ನಾನು ಜಾಸ್ತಿ ಇದ್ರ ಬಗ್ಗೆ ಏನು ಹೇಳಂಗಿಲ್ಲ. ಓನ್ಲಿ 3 ಅಷ್ಟ ಕ್ವಶನ್ಸ್ ಬರ್ತಾವ ಇದ್ರಲ್ಲಿ. ಸೊ ಪವರ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತಾರ? ವ್ಯಾಟ್ ಒಳಗಡೆ ಅಳತೆ ಮಾಡ್ತಾರ. ಒಂದು ವ್ಯಾಟ್ ಅಂದ್ರೆ ಎಷ್ಟು ಅಂತಂದ್ ಕೇಳ್ತಾರ ಕ್ವಶನ್. ಕೇಳಿದಾರೆ ತುಂಬಾ ಸಾರಿ. ಒಂದು ವ್ಯಾಟ್ ಅಂತಂದ್ ಹೇಳಿದ್ರೆ 3600 ಜೌಲ್ ಅಂತಂದ್ ಹೇಳ್ತೀವಿ. 3600 ಜೌಲ್ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದ್ ಏನ್ ಕೇಳಿದಾರೆ ಅಂತಂದ್ ಹೇಳಿದ್ರೆ 1 HP ಅಂದ್ರೆ ಎಷ್ಟು ವ್ಯಾಟ್ ಅಂತಂದ್ ಕೇಳಿದಾರೆ. ಸೊ 1 HP ಅಂತಂದ್ ಹೇಳಿದ್ರೆ 746 ವ್ಯಾಟ್ ಅಂತಂದ್ ಹೇಳ್ತೀವಿ. ಎಷ್ಟು ಹೇಳ್ತೀವಿ? 1 HP ಅಂತಂದ್ ಹೇಳಿದ್ರೆ 746 ವ್ಯಾಟ್ ಅಂತಂದ್ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕಂದ್ರೆ ನೆನ್ಪಿಡ್ಬೇಕು. ಆಮೇಲೆ ನಿಮ್ಗ ಮನೇಲಿ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಇವಾಗ ಲೈನ್ ಮೆನ್ ಎಲ್ಲ ಬರ್ತಾರಲ್ಲ, ಎಷ್ಟು ಕಿಲೋ ವ್ಯಾಟ್ ನೀವು ಇದು ಯೂಸ್ ಮಾಡಿದಿರಿ ಅಂತಂದ್ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ತಾರಲ್ಲ, ಅದು ಇಲ್ಲಿ ಬರುತ್ತೆ. ಸೊ ಎಷ್ಟು ಕಿಲೋ ವ್ಯಾಟ್ ಅವರ್ ಅಲ್ಲಿ ಎಷ್ಟು ಯೂಸ್ ಮಾಡಿದಾರ ಪವರ್ ಅನ್ನ ಅಂತಂದ್ ಹೇಳಿ ಇದ್ರಲ್ಲಿ ಬರುತ್ತೆ. ಬಟ್ ಅದ್ರ ಅದೊಂದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಈ 2 ಪಾಯಿಂಟ್ಸ್ ಗಳು, 1 ವ್ಯಾಟ್ ಅವರ್ ಅಂದ್ರೆ ಎಷ್ಟು, ಅದಾದ ನಂತರ 1 HP ಅಂದ್ರೆ ಎಷ್ಟು, ಆಮೇಲೆ ಪವರ್ ನ ಯಾವ್ದ್ರಲ್ಲಿ ಅಳತೆ ಮಾಡ್ತಾರ? ವ್ಯಾಟ್ ಒಳಗಡೆ ಅಳತೆ ಮಾಡ್ತಾರ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ರಾವಿಟೇಷನ್ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳಬಹುದು. ಸೊ ಗ್ರಾವಿಟೇಷನ್ ಬಗ್ಗೆ ಏನು, ಗ್ರಾವಿಟಿ ಅಂದ್ರೆ ಏನು? ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಇವಾಗ ಯಾವ್ದಾದ್ರೂ ನೀವು ಸೌರವ್ಯೂಹದಲ್ಲಿ ಸೂರ್ಯ ಇರ್ತಾನ, ಸೂರ್ಯನಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಐತೆ, ಅಂದ್ರೆ ಒಂದು ಅಟ್ರಾಕ್ಟಿವ್ ಫೋರ್ಸ್. ಸೊ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ತನ್ನತ್ತ ಎಳಿತಾ ಇರುತ್ತೆ, ಸೆಳೆತಾ ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಆ ಇರೋದ್ರಿಂದ ಏನಂತಂದ್ ಹೇಳಿದ್ರೆ ಸೊ ಅದ್ರ ಕಕ್ಷೆಗಳಲ್ಲಿ ಬುಧ ಗ್ರಹ ಐತೆ, ಅದಾದ ನಂತರ ಶುಕ್ರ ಗ್ರಹ ಐತೆ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ ಭೂಮಿ ಐತೆ.
ಇಲ್ಲ ಅಂತಂದ್ ಹೇಳಿದ್ರೆ ಏನಾಗ್ತೈತಿ, ಎಲ್ಲ ಎಲ್ಲೆಲ್ಲೋ ಹೋಗ್ಬಿಡ್ತಾ ಇದ್ವು. ಬಟ್ ಅದ್ರ ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ಅಲ್ಲಿ ಏನಾಗ್ತಿದೆ ಅಂತಂದ್ ಹೇಳಿದ್ರೆ ಒಂದೇ ಲೈನ್ ಒಳಗಡೆ ಅವೆಲ್ಲ ಅಂದ್ರೆ ಒಂದೇ ಕಕ್ಷೆ ಒಳಗಡೆ ಏನ್ ಮಾಡ್ತಿದಾವ ಅಂತಂದ್ ಹೇಳಿದ್ರೆ ತಿರುಗ್ತಾ ಇದಾವ. ಈಗ ಫಾರ್ ಎಕ್ಸಾಂಪಲ್ ಸರ್, ಬೆಸ್ಟ್ ಎಕ್ಸಾಂಪಲ್ ಏನ್ರಿ ಗ್ರಾವಿಟೇಷನಲ್ ಫೋರ್ಸ್. ಇಲ್ಲಿ ಏನಂತಂದ್ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅದು ಇದು ಇರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸ್ ಉಂಟಾಗತ್ತ, ಅದು ಓಕೆ. ಬಟ್ ಆದ್ರೆ ಎರಡು ಕಾಯಗಳಿದ್ವು ಅಂತಂದ್ ಹೇಳಿದ್ರೆ, ಯಾವ್ದಾದ್ರು ಎರಡು ಆಕಾಶ ಕಾಯಗಳಿದ್ವು ಅಥವಾ ಯಾವ್ದಾದ್ರು ಎರಡು ವಸ್ತುಗಳಿದ್ವು. ಸೊ ಯಾವ್ದ್ ಬೇಕಾದ ವಸ್ತುಗಳನ್ನ ತಗೊಳ್ರಿ, ಒಂದ್ ದೊಡ್ಡ ಕಲ್ಲನ್ನ ತಗೊಳ್ರಿ, ಸೊ ಅದಕ್ಕೂ ಏನಂತಂದ್ ಹೇಳಿದ್ರೆ ಒಂದು ಗ್ರಾವಿಟಿ ಇರುತ್ತೆ. ಬಟ್ ಆದ್ರೆ ಅದು ಬಹಳ ಸ್ವಲ್ಪ ಇರುತ್ತೆ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಭೂಮಿಗೂ ಕೂಡ ಗ್ರಾವಿಟಿ ಇರೋದ್ರಿಂದ ಚಂದ್ರ ಏನಂತಂದ್ ಹೇಳಿದ್ರೆ ನಮ್ ಸುತ್ತ ಹಾಕ್ತಿದಾನ. ಸೂರ್ಯನಿಗೆ ಗ್ರಾವಿಟಿ ಜಾಸ್ತಿ ಇರೋದ್ರಿಂದ ಎಲ್ಲಾ ಗ್ರಹಗಳು, ಕ್ಷುದ್ರ ಗ್ರಹಗಳು ಸುತ್ತಾಗ್ತಿದಾವ. ಸೇಮ್ ಅದೇ ರೀತಿ ಏನಂತಂದ್ ಹೇಳಿದ್ರೆ ನಮ್ ಭೂಮಿಗೂ ಕೂಡ ಏನಂತಂದ್ ಹೇಳಿದ್ರೆ ಗ್ರಾವಿಟಿ ಇರೋದ್ರಿಂದ ಚಂದ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಸುತ್ತ ಹಾಕ್ತಾ ಇದ್ದಾನ. ಸೊ ಇದಕ್ ನಾವು ಚಂದ್ರನಿಗೆ ಏನಂತ ಕರಿತೀವಿ ಅಂದ್ರೆ ಸ್ಯಾಟಲೈಟ್ ಅಂತಂದ್ ಕರಿತೀವಿ, ಸ್ಯಾಟಲೈಟ್ ಇಂಗ್ಲಿಷ್ನಾಗ. ಸೊ ಉಪಗ್ರಹ ಅಂತಂದ್ ಹೇಳಿ ಕನ್ನಡದಾಗ ಕರಿತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ರಿ. ಇಲ್ಲಿ ಏನ್ ಕೇಳ್ತಾರಪ್ಪ ಅಂತಂದ್ ಹೇಳಿದ್ರೆ, ಸೊ ಜಿ ಅಂತಂದ್ ಹೇಳಿದ್ನಲ್ಲ, ಗ್ರಾವಿಟಿ ಅಥವಾ ಜಿ ಅಂತಂದ್ ಹೇಳಿದ್ವಲ್ಲ, ಜಿ ಈ ತರ ಬರೀತಾರ. ಗ್ರಾವಿಟಿ ಅಂತಂದ್ ಹೇಳ್ತೀವಲ್ಲ, ಇದ್ರದ್ದು ಎಷ್ಟು ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಅಂತಂದ್ ಹೇಳ್ತೀವಿ. ಜಿ ವ್ಯಾಲ್ಯೂ ಎಷ್ಟು ಅಂತಂದ್ ಹೇಳಿದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಬರುತ್ತೆ ಇಲ್ಲಿ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ನಮ್ ಭೂಮಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇಷ್ಟೊಂದು ಒಂದು ಲೆವೆಲ್ ವರ್ಗು, ಒಂದು ಹೈಟ್ ವರ್ಗು ಏನಂತಂದ್ ಹೇಳಿದ್ರೆ ಭೂಮಿ ಗ್ರಾವಿಟಿ ಇರುತ್ತೆ. ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಭೂಮಿಯ ಗ್ರಾವಿಟಿ ಇರುತ್ತೆ. ಇಲ್ಲಿಂದ ನಾನೇನ್ ಮಾಡ್ಬೇಕಂದ್ರೆ ಒಂದು ರಾಕೆಟ್ ಅನ್ನು ಹಾರಿಸ್ಬಿಡ್ಬೇಕು. ಸೊ ಒಂದು ಸ್ಪೀಡ್ ಅಲ್ಲಿ ಹೋಯ್ತು ಅಂತಂದ್ ಹೇಳಿದ್ರೆ ಅದೇನಾಗತ್ತೆ ಅಂತಂದ್ ಹೇಳಿದ್ರೆ ರಿಟರ್ನ್ ಬಂದ್ ಕೆಳಗಡೆ ಬೀಳುತ್ತೆ. ಸೊ ಮತ್ತೆ ಇನ್ನು ಹೈಯೆಸ್ಟ್ ಸ್ಪೀಡ್ ನ ಕಳಿಸ್ತೀನಿ, ಅದುವಾಗೂ ಏನಂತಂದ್ ಹೇಳಿದ್ರೆ ರಿಟರ್ನ್ ಬಂದ್ ಬೀಳುತ್ತೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಒಂದ್ ಯಾವ್ದೋ 100 ಮೀಟರ್ ಪರ್ ಸೆಕೆಂಡ್ ಅಥವಾ 1000 ಮೀಟರ್ ಪರ್ ಸೆಕೆಂಡ್ ಅಂತಂದ್ ಹೇಳಿ ನಾನು ಹಂಗೆ ಕಳಿಸ್ತಾ ಇರ್ತೀನಿ ಸ್ಪೀಡ್ ಅಲ್ಲಿ. ಬಟ್ ಆದ್ರೂ ಕೂಡ ಏನಂತಂದ್ ಹೇಳಿದ್ರೆ ರಿಟರ್ನ್ ಬಂದ್ ಬೀಳ್ತಾ ಇರುತ್ತೆ, ಯಾಕಂದ್ರೆ ಭೂಮಿ ಜಗ್ತಾ ಇರುತ್ತೆ. ಸೊ ಭೂಮಿಯ ಅಟ್ರಾಕ್ಷನ್ ಅಥವಾ ಗುರುತ್ವವನ್ನ ದಾಟಿ ಹೋಗ್ಬೇಕಂತಂದ್ ಹೇಳಿದ್ರೆ ನಾವು ರಾಕೆಟ್ ಅನ್ನ ಯಾವ ಸ್ಪೀಡ್ ಅಲ್ಲಿ ಕಳಿಸ್ಬೇಕು, 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಳಿಸ್ಬೇಕು. 1 ಸೆಕೆಂಡ್ ಅಲ್ಲಿ 11 ಕಿಲೋಮೀಟರ್ ಹೋಗಿರ್ಬೇಕು ರಾಕೆಟ್. ಅಷ್ಟು ಸ್ಪೀಡ್ ಅಲ್ಲಿ ಏನಾದ್ರು ನೀವು ರಾಕೆಟ್ ನ ಕಳಿಸಿರಿ ಅಂತಂದ್ ಹೇಳಿದ್ರೆ ಅವಾಗ ಭೂಮಿಯ ಗುರುತ್ವವನ್ನ ದಾಟಿ ಏನಂತಂದ್ ಹೇಳಿದ್ರೆ ನಮ್ ರಾಕೆಟ್ ಹೊರಗಡೆ ಉಡಾವಣೆ ಆಗತ್ತೆ. ಸೊ ಅದನ್ನ ನಾವು ಕೇಳ್ತಾರೆ ಎಸ್ಕೇಪ್ ವೆಲಾಸಿಟಿ ಅಂತ ಕೇಳ್ತಾರೆ. ಈಗ ಏನ್ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದಕ್ಕೆ ಏನಂತ ಕರಿತಾರೆ ಅಂದ್ರೆ ಎಸ್ಕೇಪ್ ವೆಲಾಸಿಟಿ. ಭೂಮಿಯ ಗುರುತ್ವದಿಂದ ಒಂದ್ ಯಾವ್ದಾದ್ರು ವಸ್ತು ಎಸ್ಕೇಪ್ ಆಗ್ಬೇಕಂತಂದ್ ಹೇಳಿದ್ರೆ ಅದ್ರದ್ದು ವೆಲಾಸಿಟಿ ಎಷ್ಟಿರ್ಬೇಕು, 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಇರಬೇಕು. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೆ, ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ನಮ್ ಭೂಮಿ. ಸೊ ಇಲ್ಲಿ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಮಭಾಜಕ ವೃತ್ತ ಅಂತ ಕರಿತೀವಿ. ಇಂಗ್ಲಿಷ್ನಾಗ ಇಕ್ವೇಟರ್ ಅಂತ ಕರಿತೀವಿ. ಇಂಗ್ಲಿಷ್ನಾಗ ಏನಂತ ಕರಿತೀವಿ, ಇಕ್ವೇಟರ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಧ್ರುವ. ಸೊ ಇದು ಉತ್ತರ ಧ್ರುವ ಅನ್ಕೊಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ದಕ್ಷಿಣ ಧ್ರುವ. ಕ್ಲಿಯರ್. ನಾವು ಪೋಲ್ ಅಂತಂದ್ ಹೇಳ್ತೀವಿ, ನಾರ್ತ್ ಪೋಲ್ ಆಮೇಲೆ ಸೌತ್ ಪೋಲ್ ಅಂತಂದ್ ಹೇಳ್ತೀವಿ. ಗ್ರಾವಿಟೇಷನಲ್ ಫೋರ್ಸ್ ಎಲ್ಲಿ ಜಾಸ್ತಿ ಇರುತ್ತೆ ಭೂಮಿ ಮೇಲ ಅಂತ ಕ್ವಶನ್ ಕೇಳ್ತಾರೆ. ಗ್ರಾವಿಟೇಷನಲ್ ಫೋರ್ಸ್ ಎಲ್ಲಿ ಜಾಸ್ತಿ ಇರುತ್ತಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ 9.8 ಇರುತ್ತೆ. ಸೊ ಎಲ್ಲಿ ಇಕ್ವೇಟರ್ ಅಲ್ಲಿ ಸಮಭಾಜಕ ವೃತ್ತದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 9.8 ಇರುತ್ತೆ. ಬಟ್ ಅದ್ರ ಧ್ರುವಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 9.81 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಇಲ್ಲಿ 9.8 ಮೀಟರ್ ಪರ್ ಸೆಕೆಂಡ್ ಇದ್ರೆ ಧ್ರುವಗಳಲ್ಲಿ 9.81 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಜಾಸ್ತಿ ಗ್ರಾವಿಟೇಷನಲ್ ಫೋರ್ಸ್ ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚು ಗ್ರಾವಿಟೇಷನಲ್ ಫೋರ್ಸ್ ಎಲ್ಲಿರುತ್ತಪ್ಪ ಅಂತಂದ್ ಹೇಳಿದ್ರೆ ಧ್ರುವಗಳಲ್ಲಿ ಇರುತ್ತೆ. ಎಲ್ಲಿ, ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಅಂತಂದ್ ಹೇಳ್ತೀವಿ. ಈ ಕಾನ್ಸೆಪ್ಟ್ ಒಂದ ನೆನ್ಪಿಟ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಅದನ್ನೇ ಏನಪ್ಪಾ ಅಂತಂದ್ ಹೇಳಿದ್ರೆ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ನಾನು ಅದೇ ತರ ಹೇಳಿದ್ನಲ್ಲ, ಇವಾಗ ನಮ್ಮ ಭೂಮಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಐತೆ. ಸೇಮ್ ಅದೇ ತರ ಇಲ್ಲಿ ಚಂದ್ರ ಇದಾನಲ್ಲ, ಚಂದ್ರನಿಗೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅವನಿಗೂ ಕೂಡ ಸ್ವಲ್ಪ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಇದು ನಮ್ದು ಗ್ರಾವಿಟೇಷನಲ್ ಫೋರ್ಸ್ ಇತ್ತು ಅಂತಂದ್ ಹೇಳಿದ್ರೆ ಅದ್ರದ್ದು ಒಂದು ಗ್ರಾವಿಟೇಷನಲ್ ಫೋರ್ಸ್ ಇರುತ್ತಲ್ಲ ಚಂದ್ರಂದು ಕೂಡ. ಸೊ ಈ ಚಂದ್ರನಲ್ಲಿ ಏನಂತ ಹೇಳಿದ್ರೆ ರಾಕೆಟ್ ಹಾರಿಸ್ಬಿಟ್ಟು ಅಂತಂದ್ ಹೇಳಿದ್ರೆ ಅದು ರಾಕೆಟ್ ಸ್ಪೀಡ್ ಎಷ್ಟಿರ್ಬೇಕು, ಚಂದ್ರನ್ ಗ್ರಾವಿಟಿ ಬಿಟ್ಟು ಹೋಗ್ಬೇಕಂತಂದ್ ಹೇಳಿದ್ರೆ 2.4 ಕಿಲೋಮೀಟರ್ ಪರ್ ಸೆಕೆಂಡ್ ಇರಬೇಕು. ಎಷ್ಟಿರ್ಬೇಕು, 2.4 ಕಿಲೋಮೀಟರ್. ನಮ್ಮ ಭೂಮಿದೆಷ್ಟು 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಆದ್ರೆ ಚಂದ್ರನಲ್ಲಿ 2.4 ಕಿಲೋಮೀಟರ್ ಪರ್ ಸೆಕೆಂಡ್ ಇರಬೇಕು. ಇಷ್ಟು ಪಾಯಿಂಟ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ನೀವು ನೆನ್ಪಿಡ್ಕೋಬೇಕು. ಕ್ಲಿಯರ್. ಇದಾದ ನಂತರ ನೆಕ್ಸ್ಟ್ ಗ್ರಾವಿಟಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತಂದ್ ಹೇಳಿದ್ರೆ ನಮ್ ಭೂಮಿ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎಷ್ಟಿರುತ್ತಲ್ಲ ಅದಕ್ಕಿಂತ ಏನಪ್ಪಾ ಅಂತಂದ್ ಹೇಳಿದ್ರೆ 1/6 ಏನಂತಂದ್ ಹೇಳಿದ್ರೆ ಚಂದ್ರನಲ್ಲಿ ಇರುತ್ತೆ. ಅದನ್ನೊಂದು ಕ್ವಶನ್ ಕೇಳ್ತಾರೆ. ಸೊ ಎಷ್ಟಿರುತ್ತೆ, 1/6. ಇದನ್ನ ನೆನ್ಪಿಟ್ಕೊಳ್ರಿ. 1/6 ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಚಂದ್ರನ ಮೇಲೆ
ಇರುತ್ತೆ ಅಂತಂದ ಹೇಳಿ. ಕ್ಲಿಯರ್ ಎಲ್ರು? ಹಂಗಂದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ, ಇವಾಗ ನಂದು ಏನಂತಂದ ಹೇಳಿದ್ರೆ 60 kg ನಾ ವೇಟ್ ಅದಾನ. ಇವಾಗ 60 kg ವೇಟ್ ಅದಾನ. ನಾ ಭೂಮಿ ಮೇಲೆ ಎಷ್ಟಿದಾನಪ್ಪಾ ಅಂತಂದ ಹೇಳಿದ್ರೆ 60 kg ಇದೀನಿ. ನಾನು ಚಂದ್ರನ ಮೇಲೆ ಎಷ್ಟಿರ್ಬೋದು ಅದನ್ನ ಕ್ವಶನ್ ಕೇಳ್ತಾರ. ಚಂದ್ರನ ಮೇಲೆ ನಾನು ಎಷ್ಟು ಕೆಜಿ ಇರ್ಬೋದು? ಸೊ 1/6 ಇಂಟು ಏನಪ್ಪಾ ಅಂತಂದ ಹೇಳಿದ್ರೆ 60 ಮಾಡೋದು. 6 ನಾನು ಚಂದ್ರನ ಮೇಲೆ ಎಷ್ಟಿರ್ತೀನಿ ಅಂತಂದ ಹೇಳಿದ್ರೆ 10 kg ಅಷ್ಟೇ ಇರ್ತಾನೆ. ಯಾಕಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇರುತ್ತೆ. ತುಂಬಾ ಇಂಪಾರ್ಟೆಂಟ್. ನಾವ್ ಏನ್ ಹೇಳ್ತೀವಿ ಅಂತಂದ ಹೇಳಿದ್ರೆ ವೇಟ್ ಈಕ್ವಲ್ ಟು m/g ಅಂತಂದ ಹೇಳ್ತೀವಿ. ಇಲ್ಲಿ ಗ್ರಾವಿಟಿ ಇರುತ್ತಲ್ಲ, ನಮ್ಮಲ್ಲೇ ಎಷ್ಟು ಗ್ರಾವಿಟಿ ನಾವು ಇಂಟು ಮಾಡ್ತೀವಿ ಸರ್? 9.8 ಮಾಡ್ತೀವಿ. ಬಟ್ ಆದ್ರೆ ನಾವು ಅಲ್ಲಿ ಎಷ್ಟು ಮಾಡ್ತೀವಿ? ಚಂದ್ರನಲ್ಲಿ ತುಂಬಾ ಕಡಿಮೆ ಮಾಡ್ತೀವಿ. 9.8/6 ಮಾಡ್ತೀವಿ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ವೇಟ್ ಏನಪ್ಪಾ ಅಂತಂದ ಹೇಳಿದ್ರೆ, ನಮ್ಮ ಭೂಮಿ ಮೇಲೆ 60 kg ನಾನು ಇದ್ದೆ ಅಂತಂದ ಹೇಳಿದ್ರೆ, ಚಂದ್ರನ ಮೇಲೆ ನಾನು ಎಷ್ಟಿರ್ತೀನಿ? 10 kg ಇರ್ತೀನಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಮೆಜರ್ಮೆಂಟ್ಸ್ ಅಂತಂದ್ ಬರುತ್ತೆ. ಹಲವಾರು ಸರಿ ಏನಂತಂದ ಹೇಳಿದ್ರೆ ಇದನ್ನೆಲ್ಲಾನು ಕವರ್ ಮಾಡ್ಕೊಟ್ಕೊಂಡಿದೀನಿ. ಜಸ್ಟ್ ಏನಪ್ಪಾ ಅಂತಂದ ಹೇಳಿ ರಿವಿಷನ್ ಅಂತಂದ ಹೇಳಿ, ನಾವು ಎಲ್ಲೇ ಹೋಗ್ಬೇಕಂತಂದ ಹೇಳಿದ್ರು ಕೂಡ, ಸೊ ನಾವ್ ಎಲ್ಲೇ ದೂರ ಹೋಗ್ಬೇಕು, ಏನೇ ಮಾಡ್ಬೇಕು ಅಂತಂದ ಹೇಳಿದ್ರೆ ನಾವು ಡಿಸ್ಟನ್ಸ್ ಅಂತಂದ್ ಹೇಳ್ತೀವಲ್ಲ, ಡಿಸ್ಟನ್ಸ್ ಅಥವಾ ಲೆಂತ್ ಅಂತಂದ್ ಹೇಳ್ತೀವಿ. ಡಿಸ್ಟನ್ಸ್ ಅಥವಾ ಲೆಂತ್ ಅನ್ನ ನಾವು ಎಲ್ಲಾ ಕಡೆ SI ಯೂನಿಟ್ಸ್ ಅಂತಂದ್ ಹೇಳಿದ್ರೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತಂದ್ ಹೇಳ್ತೀವಿ. ಯೂನಿಟ್ಸ್ ಗಳ ಬಗ್ಗೆ ಪ್ರಪಂಚದಲ್ಲಿ ಎಲ್ರು ಏನಂತಂದ್ ಹೇಳಿದ್ರೆ ಸೇಮ್ ಯೂಸ್ ಮಾಡ್ಬೇಕು. ಯಾಕಂತಂದ್ ಹೇಳಿದ್ರೆ ವ್ಯವಹಾರದ ದೃಷ್ಟಿಗೋಸ್ಕರ ಪ್ರತಿಯೊಬ್ರು ಏನಂತಂದ್ ಹೇಳಿದ್ರೆ ನಾನು ಮೀಟರ್ ಅಲ್ಲೇ ಹೇಳ್ಬೇಕು ಲೆಂತ್ ಅನ್ನ. ಒಬ್ಬೊಬ್ರು ಏನಂತಂದ್ ಹೇಳಿದ್ರೆ ಸೆಂಟಿಮೀಟರ್ ಅಂತ ಯೂಸ್ ಮಾಡ್ತಾರೆ, ಇನ್ನೊಬ್ರು ಏನಂತಂದ್ ಹೇಳಿದ್ರೆ ಕಿಲೋಮೀಟರ್ ಅಂತಂದು ಯೂಸ್ ಮಾಡ್ತಾರೆ. ಬಟ್ ಅದ್ರ ಕ್ಯಾಲ್ಕುಲೇಷನ್ ಅಥವಾ ವ್ಯವಹಾರದ ಪರವಾಗಿ ಲೆಂತ್ ಅನ್ನ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಮೀಟರ್ ಒಳಗಡೆ SI ಯೂನಿಟ್ ಅಂತ ಕೇಳ್ತಾರಂತ ನಮ್ಗೆ. SI ಯೂನಿಟ್ಸ್ ಅಂತಂದ್ ಹೇಳಿ ಲೆಂತ್ ಅನ್ನ ಏನಂತಂದ್ ಹೇಳಿದ್ರೆ ಮೀಟರ್ ಅಲ್ಲಿ ಹೇಳ್ತೀವಿ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಟೈಮ್ ಅನ್ನ ನಾವ್ ಯಾವ್ದ್ರಲ್ಲಿ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಅವರ್ ಅಲ್ಲಿ, ಮಿನಿಟ್ ಅಲ್ಲಿ ಹೇಳಂಗಿಲ್ಲ, ಸೆಕೆಂಡ್ಸ್ ಅಲ್ಲಿ ಹೇಳ್ತೀವಿ. ಯಾವ್ದ್ರಲ್ಲಿ ಹೇಳ್ತೀವಿ? ಸೆಕೆಂಡ್ ಒಳಗಡೆ ಹೇಳ್ತೀವಿ. ಆಮೇಲೆ ಮಾಸ್ ಅಂತಂದ್ ಹೇಳ್ತೀವಿ. ಮಾಸ್ ಅಂದ್ರೆ ರಾಶಿ. ಇದನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ ಅಂತಂದ್ ಹೇಳಿದ್ರೆ KG ಒಳಗಡೆ ಹೇಳ್ತೀವಿ. ಇವು ಏನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಬರುತ್ತೆ ಟೆಂಪರೇಚರ್ ಅಂತಂದ್ ಹೇಳ್ಬಿಟ್ಟು. ಟೆಂಪರೇಚರ್ ಎಲ್ರಿಗೂ ಗೊತ್ತೈತೆ. ಟೆಂಪರೇಚರ್ ಅನ್ನ ನಾವು ಎಲ್ಲರೂ ಎಲ್ಲಿ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಡಿಗ್ರಿ ಸೆಲ್ಸಿಯಸ್ ಒಳಗಡೆ. ನಾರ್ಮಲ್ ಆಗಿ ನಿಮ್ಮಲ್ಲಿ ಟೆಂಪರೇಚರ್ ಎಷ್ಟೈತಪ್ಪ ಅಂದ್ರೆ 45 ಡಿಗ್ರಿ ಸೆಲ್ಸಿಯಸ್. ಬಟ್ ಆದ್ರೆ ನಮ್ಮಲ್ಲಿ ಟೆಂಪರೇಚರ್ ನ ನಾವು SI ಯೂನಿಟ್ ಅಲ್ಲಿ ಹೇಳ್ಬೇಕಂದ್ರೆ ಎದ್ರಲ್ಲಿ ಹೇಳ್ತೀವಿ? ಕೆಲ್ವಿನ್ ಒಳಗಡೆ ಹೇಳ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಕನ್ಫ್ಯೂಸ್ ಆಗ್ತಾರೆ ಎಲ್ರು. ಡಿಗ್ರಿ ಸೆಲ್ಸಿಯಸ್ ಅಂದ ತಕ್ಷಣ ಎಲ್ರು ಆಡು ಬಾಯಲ್ಲಿ ಅಂತಂದ್ರೆ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅದನ್ನ ಹೇಳ್ಬಿಡ್ತೀವಿ. ಬಟ್ ಅದ್ರ ಕೆಲ್ವಿನ್ ಅಂತಂದ್ ಹೇಳ್ತೀವಿ. ಇನ್ ಹಲವಾರು ಬರ್ತಾವ, ಬಟ್ ಅದ್ರ ಅಷ್ಟೊಂದು ಅವು ಇಂಪಾರ್ಟೆಂಟ್ ಇಲ್ಲ. ಇವು ಮೇನ್ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ಇನ್ನೊಂದು ಟೆಂಪರೇಚರ್ ಅಂತ ಬಂದ ತಕ್ಷಣ ನಿಮ್ಗೆ ಇನ್ನೊಂದು ನೋಡಿರ್ಬೋದು, ನೀವು ಹಾಸ್ಪಿಟಲ್ಗೆಲ್ಲ ಹೋಗ್ತಿರಲ್ಲ, ಅಲ್ಲಿ ನಿಮ್ಗೊಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಥರ್ಮೋಮೀಟರ್ ಅಂತ ಕೊಡ್ತಾರ. ಒಂದು ಬಾಯಾಗಿ ಇಟ್ಕೋತಾರ, ಇಲ್ಲ ಅಂತಂದ್ ಹೇಳಿದ್ರೆ ಸೈಡ್ ಇಟ್ಕೊಂಡು ನಿಮ್ ಟೆಂಪರೇಚರ್ ಚೆಕ್ ಮಾಡ್ತಿರ್ತಾರ. ಥರ್ಮೋಮೀಟರ್ ಎಲ್ರು ಏನಂತಂದ್ ಹೇಳಿದ್ರೆ ಒಂದ್ಸರಿ ಆದ್ರೂ ನೋಡಿರ್ತೀರಿ. ಆಮೇಲೆ ಹೇಳ್ತಾರ ನಿಮ್ಗೆ ಇಷ್ಟು ಟೆಂಪರೇಚರ್ ಅಂತಂದ್ ಹೇಳಿದ್ರೆ ಜ್ವರ ಜಾಸ್ತಿ ಬಂದಿದಾವ ಅಂತಂದ್ ಹೇಳ್ತಾರ. ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ದ್ರವವನ್ನ ಯೂಸ್ ಮಾಡ್ತಾರ. ಆ ದ್ರವ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಥರ್ಮೋಮೀಟರ್ ಅಂತಂದ್ ಹೇಳ್ಬಿಟ್ಟು. ಟೆಂಪರೇಚರ್ ಅನ್ನ ಅಳಿಯುವ ಮಾಪನ ಯಾವ್ದು ಹೇಳ್ತೀವಿ? ಥರ್ಮೋಮೀಟರ್ ಅಂತಂದ್ ಹೇಳ್ತೀವಿ. ಸೊ ಇದ್ರಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರೆ HG ಅಂತಂದ್ ಹೇಳ್ತೀವಿ. HG. ಸೊ ಅದನ್ನ ನಾವು ಏನಂದ್ ಇಂಗ್ಲಿಷ್ ನಾಗ ಏನಂತ ಕರಿತೀವಿ ಅಂದ್ರೆ ಮರ್ಕ್ಯೂರಿ ಅಂತ ಕರಿತೀವಿ. ಪಾದರಸ ತುಂಬಾ ಇಂಪಾರ್ಟೆಂಟ್. ಕನ್ನಡದಾಗ ನಾವು ಅದ್ರಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಪಾದರಸ ಅಂತಂದ್ ಯೂಸ್ ಮಾಡ್ತೀವಿ. ಅದ್ರದ ರಾಸಾಯನಿಕ ಸೂತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ HG ಅಂತಂದ್ ಹೇಳ್ತೀವಿ. ಮರ್ಕ್ಯೂರಿ ಅಂತಂದ್ ಹೇಳ್ತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೋಟ್ಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ವಿಡಿಯೋ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೊಂದ್ 2 ದಿನದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಟ್ರಿಕ್ಸ್ ವಿಡಿಯೋಸ್ ಗಳನ್ನು ಕೂಡ ಹೇಳ್ತೀನಿ. ಸೊ ಕಂಪಲ್ಸರಿ ಅಂತಂದ್ ಹೇಳಿದ್ರೆ ಲೈವ್ ಕ್ಲಾಸ್ ಗಳನ್ನ ಅಟೆಂಡ್ ಆಗಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. ಜೈ ಹಿಂದ್. ಸೊ ನೋಡ್ರಿ, ನಾವು ಆಲ್ರೆಡಿ ಸೈನ್ಸ್ ವಿಡಿಯೋಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಆಲ್ರೆಡಿ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದೀನಿ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವ, ಅವುಗಳನ್ನ ನೋಟ್ಸ್ ಮಾಡ್ಕೊಳ್ಳಿ. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದ್ರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು, ಆಲ್ರೆಡಿ ಕೇಳಿರೋ ಕ್ವಶನ್ಸ್ ಗಳು, ಸೊ ಎಲ್ಲವೂ ಕವರ್ ಇದಾವ. ಒಂದ್ಸರಿ ಏನಂತಂದ್ ಹೇಳಿದ್ರೆ ನೋಡ್ಕೊಳ್ರಿ. ಮತ್ತೊಂದ್ ಸರಿ ಏನಂತಂದ್ ಹೇಳಿದ್ರೆ ಇನ್ನೊಂದ್ಸರಿ ಜಸ್ಟ್ ನೋಡ್ಕೊಂತ ಹೋಗ್ರಿ. ಒಂದ್ 2-3 ಸಾರಿ ಏನಪ್ಪಾ ಅಂತಂದ್ ಹೇಳಿದ್ರೆ ರಿವಿಷನ್ ಮಾಡ್ರಿ ಸಾಕು. ಆಮೇಲೆ ಕ್ವಶನ್ ಪೇಪರ್ಸ್ ಗಳಲ್ಲಿರೋ ಕ್ವಶನ್ಸ್ ಗಳನ್ನ ರಿವಿಷನ್ ಮಾಡಿದ್ರೆ ಸಾಕು. ಜಾಸ್ತಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬೇಡ. ಕ್ಲಿಯರ್ ಆಯ್ತಾ ಎಲ್ರಿಗೂ? ಸೊ ನಿನ್ನೆ ಕ್ಲಾಸ್ ಅಲ್ಲಿ ಎಲ್ಲ ನಾವು ಹೇಳ್ತಾ ಇದ್ವಿ, ಅಲ್ಲಿದ್ರಿಂದ ಕಂಟಿನ್ಯೂಷನ್ ಪಾರ್ಟ್ ಹೋಗ್ತೀನಿ. ವೇವ್ ಅಂತಂದ್ ಹೇಳ್ಬಿಟ್ಟು ನಮಗ್ ತುಂಬಾ ಇಂಪಾರ್ಟೆಂಟ್. ವೇವ್ ಅನ್ನೋದೊಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಕಾನ್ಸೆಪ್ಟ್ ಬರುತ್ತೆ. ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಹಲವಾರು ವೇವ್ಸ್ ಗಳ ಬರ್ತಾವ. ಕನ್ನಡದಲ್ಲಿ ನಾವು ಅಲೆಗಳು ಅಂತಂದ್ ಹೇಳ್ತೀವಿ. ಕನ್ನಡದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ವೇವ್ ಅಂತಂದ್ ಹೇಳಿದ್ರೆ ಅಲೆಗಳು ಅಂತಂದ್ ಹೇಳ್ತೀವಿ. ಸಮುದ್ರದ ಅಲೆಗಳಲ್ಲ, ಇವು ಬೇರೆ. ಸೊ ಬೆಳಕಿಗೆ ಸಂಬಂಧಪಟ್ಟಂಗ್ ಬರ್ತಾವ. ತುಂಬಾ ಇಂಪಾರ್ಟೆಂಟ್. ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮೆಕ್ಯಾನಿಕಲ್ ವೇವ್ಸ್ ಬರ್ತಾವ. ಅದಾದ ನಂತರ ನೆಕ್ಸ್ಟ್ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಬರ್ತಾವ.
ಆಮೇಲೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡು ಟೈಪ್ಸ್ ವೇವ್ಸ್ ಗಳಲ್ಲಿ ಮೆಕ್ಯಾನಿಕಲ್ ವೇವ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಷ್ಟೇ ನೆನ್ಪಿಟ್ಕೊಡ್ರಿ. ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಗಳಲ್ಲಿ ಮತ್ತೆ ಇಂಪಾರ್ಟೆಂಟ್ ಬರೋ ಯಾರಪ್ಪ ಅಂತಂದ್ ಹೇಳಿದ್ರೆ ಗಾಮಾ ರೇಸು, ಎಕ್ಸ್ ರೇಸು, ಯು ವಿ ರೇಸು, ವಿಸಿಬಲ್ ರೇಡಿಯೇಷನ್, ಇನ್ಫ್ರಾರೆಡ್ ರೇಡಿಯೇಷನ್ ರೇಸು, ಆಮೇಲೆ ಶಾರ್ಟ್ ರೇಡಿಯೋ ವೇವ್ಸ್, ಲಾಂಗ್ ರೇಡಿಯೋ ವೇವ್ಸ್ ಅಂತಂದ್ ಬರ್ತಾವ. ಇವು ಟೋಟಲ್ ಟೈಪ್ಸ್ ಗಳು ಬರ್ತಾವ. ಇದ್ರಲ್ಲಿ ನಮಗ್ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಗಾಮಾ ರೇಸ್ ಅಂತಂದ್ ಹೇಳ್ತೀವಿ. ಗಾಮಾ ಗಾಮಾ ರೇಸ್ ಅಂತಂದ್ ಹೇಳ್ತೀವಿ. ಯಾಕಪ್ಪ ಅಂತಂದ್ ಹೇಳಿದ್ರೆ ಇದ್ರದ್ದು ಫ್ರೀಕ್ವೆನ್ಸಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹೈಯೆಸ್ಟ್ ಇರುತ್ತೆ. ಇದ್ರದ್ದು ಫ್ರೀಕ್ವೆನ್ಸಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹೈಯೆಸ್ಟ್ ಇರುತ್ತೆ. ಸರ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತಂದ್ ಹೇಳಿ ಎಲ್ಲ ನಿಮ್ಗೆ ಟೆನ್ಷನ್ ಆಗ್ತಿರ್ಬಹುದು. ಅವು ಏನಂತಂದ್ ಹೇಳಿದ್ರೆ ಇವಾಗ ಬೆಳಕು ಹೋಗ್ತಾ ಇರತ್ತ, ಅದೇನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಈ ರೀತಿಯಾಗಿ ಸ್ಪೀಡ್ ಆಗಿ ಹೋಗ್ತಾ ಇರತ್ತೆ. ಅದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ವೇವ್ ಲೆಂತ್ ಅಂತಂದ್ ಹೇಳ್ತೀವಿ. ಇದು ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರತ್ತೆ. ಸೊ ಇದೇನಂತಂದ್ ಹೇಳಿದ್ರೆ ಎಷ್ಟು ವೇವ್ ಲೆಂತ್ ಇರ್ತಾವ, ಸೊ 1 ಮೀಟರ್ ಒಳಗಡೆನೋ ಅಂತಂದು ಈ ತರ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಷ್ಟೊಂದು ಡೀಪ್ ಆಗೆಲ್ಲ ಹೋಗೋದ್ ಬೇಡ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ ಇದು ವೇವ್ಸ್ ಇರ್ತಾವ ಅಥವಾ ಯಾವ ರೇಸ್ ಇರ್ತಾವ, ಗಾಮಾ ರೇಸ್ ಇರ್ತಾವ. ಲೋವೆಸ್ಟ್ ಫ್ರೀಕ್ವೆನ್ಸಿ ಯಾವ್ದು ಇರ್ತಾವ, ಲಾಂಗ್ ರೇಡಿಯೋ ವೇವ್ಸ್ಗೆ. ಲೋವೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಕ್ಕಿರುತ್ತಪ್ಪ ಅಂತಂದ್ ಹೇಳಿದ್ರೆ ಲಾಂಗ್ ರೇಡಿಯೋ ವೇವ್ಸ್ಗೆ. ಇಷ್ಟು ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ರೆ ಸಾಕು, ಬೇರೆ ಏನು ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಅಷ್ಟೊಂದು ಡೀಪ್ ಆಗಿ ಏನು ಕ್ವಶನ್ ಗಳನ್ನ ಕೇಳಂಗಿಲ್ಲ. ಆಮೇಲೆ ಸ್ಪೀಡ್ ಅಪ್ ಸೌಂಡ್. ಈಗ ನಮ್ ಸೌಂಡ್ ಹೋಗ್ತಿರತ್ತಾ, ಈಗ ಸೌಂಡ್ ವೇವ್ಸ್ ಎಲ್ಲ ಇರ್ತಾವ. ಸೌಂಡ್ ವೇವ್ಸ್ ಕೂಡ ಏನಂತಂದ್ ಹೇಳಿದ್ರೆ ಹೋಗ್ತಾ ಇರ್ತಾವ. ನೀವು ನೋಡಿರ್ಬೋದು ಎಲ್ಲಾ ಡೋರ್ಗಳನ್ನ ಕ್ಲೋಸ್ ಮಾಡಿರ್ತೀರಿ, ಬಟ್ ಅದ್ರ ಹೊರಗಡೆ ಸೌಂಡ್ ನಮ್ಗೆ ಕೇಳಿಸ್ತಾ ಇರುತ್ತೆ. ಹೆಂಗ ಅಂದ್ರ ಪ್ರತಿಯೊಂದು ವಸ್ತುವಿನ ನಡುವಿಂದ ಏನಂತಂದ್ ಹೇಳಿದ್ರೆ ಹಾದು ಹೋಗ್ತಾ ಇರತ್ತದು. ಈಗ ಫಾರ್ ಎಕ್ಸಾಂಪಲ್ ಅದ್ ಸರ್ ಅದೇಂಗ್ರಿ ಅಂತಂದ್ ಕೇಳ್ಬೋದು ನೀವು. ಫಾರ್ ಎಕ್ಸಾಂಪಲ್ ಹೆಂಗಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ನೀವು ಹತ್ತೆ ಬಟ್ಟೆಯನ್ನ ಸೊ ನೀವೇನಂತಂದ್ ಹೇಳಿದ್ರೆ ಹತ್ತಿ ಬಟ್ಟೆಯನ್ನ ಇಟ್ಟಿರ್ತೀರಿ. ನಿಮ್ಗೆಲ್ಲ ಮನ್ಯಾಗೆಲ್ಲ ಗೊತ್ತಿರುತ್ತ ಹತ್ತಿ ಬಟ್ಟೆ ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಒಂದು ಬಾಕ್ಸ್ ಅಲ್ಲಿ ಇಟ್ಬಿಟ್ರಿ. ಮೇಲ್ಗಡೆ ನೀರ್ ಹಾಕ್ರಿ, ಅದು ಕೆಳಗಡೆ ನೀರ್ ಬರುತ್ತಲ್ಲ, ಅಂದ್ರೆ ಅದೇನಂತಂದ್ ಹೇಳಿದ್ರೆ ನೀರು ಹತ್ತಿ ಒಂದು ಮಾಧ್ಯಮದಿಂದ ಏನಂತಂದ್ ಹೇಳಿದ್ರೆ ಪಾಸ್ ಆಗಿ ಹೋಯ್ತು ಅಂದಂಗ. ಸೊ ಕ್ಲಿಯರ್ ಎಲ್ರಿಗೂ. ಈಗ ಫಾರ್ ಎಕ್ಸಾಂಪಲ್ ಒಂದೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮಟೀರಿಯಲ್ಸ್ ಇರ್ತಾವ. ನೀವು ಏನಪ್ಪಾ ಅಂತಂದ್ ಹೇಳಿದ್ರೆ ಸೂರ್ಯನ್ ಮೇಲ್ಗಡೆ ಬಿಟ್ರಿ ಅಂತಂದ್ ಹೇಳಿದ್ರೆ ಕೆಳಗಡೆ ಏನಂತಂದ್ ಹೇಳಿ ಕಿರಣಗಳು ಪಾಸ್ ಆಗ್ತಿರ್ತಾವ. ಅಂದ್ರ ಆ ವಸ್ತುವಿನ ಮುಖಾಂತರ ಸೂರ್ಯನ ಕಿರಣಗಳು ಪಾಸ್ ಆದ್ವು ಅಂತಂದ್ ಹೇಳಿ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರ ಸೌಂಡ್ ವೇವ್ಸ್ ಕೂಡ, ಇವು ಸೌಂಡ್ ವೇವ್ ಅಂತ ಅನ್ಕೊಡ್ರಿ, ಸೌಂಡ್ ಅನ್ಕೊಡ್ರಿ. ಸೊ ಯಾವ್ದ್ರ ಮುಖಾಂತರ ಜಾಸ್ತಿ ಹೋಗುತ್ತ, ಯಾವ್ದ್ರ ಮುಖಾಂತರ ಕಡಿಮೆ ಹೋಗುತ್ತ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಯಾವ್ದ್ರ ಮುಖಾಂತರ ಸೌಂಡ್ ವೇವ್ದು ಸ್ಪೀಡು ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂತಂದ್ ಹೇಳಿದ್ರ ಸಾಲಿಡ್ಸ್ ಅಲ್ಲಿ. ಸಾಲಿಡ್ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ನೀವು ವಸ್ತುವನ್ನ ತಗೊಳ್ರಿ, ತುಂಬಾ ಸಾಲಿಡ್ ಗಟ್ಟಿ ಆಗಿರ್ಬೇಕು ಅಂತ ವಸ್ತುಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಪೀಡು ಜಾಸ್ತಿ ಇರುತ್ತೆ. ಅಂದ್ರೆ ಘನ ವಸ್ತುಗಳಲ್ಲಿ, ಸಾಲಿಡ್ ಅಂತಂದ್ ಹೇಳಿದ್ರೆ ಘನ ವಸ್ತುಗಳಲ್ಲಿ ಸೌಂಡ್ ವೇವ್ದು ಸ್ಪೀಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಇರುತ್ತ. ಸೇಮ್ ಅದೇ ತರ ತುಂಬಾ ಕಡಿಮೆ ಯಾವ್ದ್ರಲ್ಲಿ ಇರುತ್ತಪ್ಪ ಅಂತಂದ್ ಹೇಳಿದ್ರೆ ಗ್ಯಾಸಿಸ್ ಒಳಗಡೆ, ಗ್ಯಾಸ್ ವಸ್ತುಗಳಲ್ಲಿ, ಅನಿಲ ವಸ್ತುಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೌಂಡ್ ವೇವ್ ತುಂಬಾ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ. ಈ ಎರಡು ಕಾನ್ಸೆಪ್ಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನನಗೆ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಗಾಳಿಯಲ್ಲಿ ಸೌಂಡ್ ವೇಗ ಎಷ್ಟು, ಗಾಳಿಯಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೌಂಡ್ದು ಸ್ಪೀಡ್ ಎಷ್ಟಿರುತ್ತ ಅಂತಂದ್ ಹೇಳಿ ನನಗೊಂದ ಮೆಸೇಜ್ ಹಾಕ್ಬೇಕು ನೀವು. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ಸೌಂಡ್ ಯೂಸ್ ಮಾಡ್ಕೊಂಡು ಸೋನಾರ್ ಅಂತಂದ್ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಬರುತ್ತೆ, ಸೋನಾರ್ ಅಂತಂದ್ ಹೇಳಿ. ಸೊ ಇದ್ರದ್ದು ವಿಸ್ತೃತ ರೂಪವನ್ನ ನೀವ ಬರ್ದ್ ಹಾಕ್ಬೇಕು, ಸೋನಾರ್ ವಿಸ್ತೃತ ರೂಪ. ಸೋನಾರ್ ಅಂದ್ರೆ ಏನು ಅಂತಂದ್ ಹೇಳಿ ನಾನು ಇವಾಗ ನಿಮ್ಗ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಬಾಳ ಟೆನ್ಷನ್ ತಗೊಳಂಗಿಲ್ಲ. ಕ್ಲಿಯರ್? ಸೋನಾರ್ ಅಂತಂದ್ ಹೇಳಿದ್ರೆ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಒಂದು ಹಡಗಿರುತ್ತೆ. ಮೇಲ್ಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಹಡಗಿರುತ್ತೆ, ಇಲ್ಲಿ ಕೆಳಗಡೆ ಒಂದ್ ಏನಂತಂದ್ ಹೇಳಿದ್ರೆ ಸೋನಾರ್ ಅಂತಂದ್ ಹೇಳ್ಬಿಟ್ಟು ಒಂದು ಆ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಇಲೆಕ್ಟ್ರಿಕಲ್ ವಸ್ತುವನ್ನ ಕೂಡ್ಸಿರ್ತಾರ. ಸೊ ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬೇರೆ ಯಾರ್ದಾದ್ರು ಶಿಪ್ ಗಳಿರ್ಬೋದು, ಅಥವಾ ದೊಡ್ಡ ದೊಡ್ಡ ಬಂಡೆಗಲ್ಗಳಿರ್ಬೋದು, ಅಥವಾ ಯಾವ್ದಾದ್ರು ಗುಹೆಗಳಿರ್ಬೋದು, ಏನಾದ್ರು ಇರ್ಬೋದಲ್ಲ ಸಮುದ್ರದ ಒಳಗಡೆ. ಇವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸೋನಾರ್ ಇಂದ ಏನಂತಂದ್ ಹೇಳಿದ್ರೆ ಸೌಂಡ್ ವೇವ್ ನ ಬಿಡ್ತಾರ. ಯಾವ್ದನ್ನ ಬಿಡ್ತಾರ? ಸೌಂಡ್ ವೇವ್ ನ. ತುಂಬಾ ಇಂಪಾರ್ಟೆಂಟ್. ಸೌಂಡ್ ವೇವ್ ನ ಏನಂತಂದ್ ಹೇಳಿ, ಈಗ ನೀವು ಲೇಸರ್ ಬಿಡ್ತಿರ್ ಗೊತ್ತೈತಿ, ಎಷ್ಟು ದೂರ ಹೋದಿತ್ ನೋಡ್ನಿರತ್ತಂದ್ ಹೇಳಿ. ಸೊ ಆತರ ಏನಪ್ಪಾ ಅಂತಂದ್ ಹೇಳಿದ್ರೆ ಇವ್ರು ಸೌಂಡ್ ವೇವ್ ನ ಬಿಡ್ತಾರೋ. ಈ ಸೌಂಡ್ ವೇವ್ ಏನಂತಂದ್ ಹೇಳಿದ್ರೆ ಈಗ ಯಾವ್ದಾದ್ರು ಎನಿಮಿ ಶತ್ರುಗಳ ಏನಪ್ಪಾ ಅಂತಂದ್ ಹೇಳಿದ್ರೆ ಸಬ್ಮರೀನ್ ಗಳಿತ್ತಂತಂದ್ ಹೇಳಿದ್ರೆ ಇದಕ್ ಹೊಡೆದ್ಬಿಟ್ಟು ಇದೇನಂತಂದ್ ಹೇಳಿದ್ರೆ ಆ ಸೌಂಡ್ ರಿಫ್ಲೆಕ್ಟ್ ಆಗತ್ತ. ಸೌಂಡ್ ಎಲ್ಲ ಅಂತಂದ್ ಹೇಳಿದ್ರೆ ರಿಫ್ಲೆಕ್ಟ್ ಆಗುತ್ತೆ. ಅಪ್ಪಿ ತಪ್ಪಿ ಎಲ್ಲಾದ್ರೂ ರಿಫ್ಲೆಕ್ಟ್ ಆಯ್ತು, ಮತ್ ಇವ್ರು ಏನ್ ಕಳ್ಸಿರ್ತಾರಲ್ಲ ಸೌಂಡ್, ಆ ಸೌಂಡ್ ರಿಟರ್ನ್ ಇವ್ರಿಗೆ ಕೇಳಿಸ್ತು ಅಂತಂದ್ ಹೇಳಿದ್ರೆ ಓ ಅಲ್ಲಿ ಏನೋ ಐತೆ. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ಯಾವ್ದೋ ಒಂದು ವಸ್ತು ಐತೆ, ಅಥವಾ ಎನಿಮಿ ಶತ್ರುಗಳ್ದು ಏನೋ ಒಂದು ಐತೆ ಅಂತಂದ್ ಹೇಳಿ. ಕಲ್ಲು ಬಂಡೆಗಳಿತ್ತು ಅಂತಂದ್ ಹೇಳಿದ್ರೆ ಅವ್ರು ರಿಫ್ಲೆಕ್ಟ್ ಆಗಿ ಬರೋಕೇನಪ್ಪಾ ಅಂತಂದ್ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ. ಅದೇ ಇವಾಗ ಶತ್ರುಗಳು ಸಬ್ ಮರೈನ್ ಎಲ್ಲ ಇದ್ದು ಅಂತಂದ್ ಹೇಳಿದ್ರೆ ಅವು ಕಬ್ಬಿಣದ ವಸ್ತು ಅಲ್ಲ,
ತುಂಬಾ ಸ್ಪೀಡ್ ಆಗಿ ರಿಫ್ಲೆಕ್ಟ್ ಆಗಿ ಬರುತ್ತೆ. ಅವಾಗ ಏನ್ ಅನ್ಕೊಂತಾರ ಅಂದ್ರೆ ಅಲ್ಲಿ ಸಬ್ ಮರೈನ್ ಐತಿ ಅಂತಂದ್ ಹೇಳಿ. ನಿಮ್ಗೆ ಅರ್ಥ ಆಯ್ತಾ? ಇಲ್ಲಿ ಸೌಂಡ್ ವೇವ್ ಗಳನ್ನ ಬಿಟ್ಟ ನಂತರ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಆ ಕಲ್ಲು ಬಂಡೆಗಳಿಗೆ ಅಥವಾ ಸಬ್ ಮರೈನ್ ಗಳಿಗೆ ಹೊಡೆದ್ಬಿಟ್ಟು ರಿಟರ್ನ್ ಬರುತ್ತೆ. ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲಿ ಯಾವುದೋ ಒಂದು ವಸ್ತು ಐತೆ ಅಂತಂದ್ ಹೇಳ್ಬಿಟ್ಟು ಒಂದು ಪರಿಗಣನೆಯನ್ನ ಮಾಡ್ತಾರ. ಅಂತ ಒಂದು ಟೆಕ್ನಿಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೋನಾರ್ ಅಲ್ಲಿ ಯೂಸ್ ಮಾಡ್ತಾರ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೋನಾರ್ ಅಂತಂದ್ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಸೋನಾರ್ ಅಂದ್ರೆ ಏನು? ಸಿಂಪಲ್. ಅಲ್ಲಿ ಏನು ಯೂಸ್ ಮಾಡ್ತಾರ? ಸೌಂಡ್ ವೇವ್ ನ. ಸೊ ಈ ತರ ಬಿಟ್ಬಿಟ್ಟು ರಿಫ್ಲೆಕ್ಟ್ ಬರುವಂತಹ ಸೌಂಡ್ ವೇವ್ ನ ಕ್ಯಾಪ್ಚರ್ ಮಾಡಿ ಅಲ್ಲಿ ವಸ್ತುಗಳಿದಾವ ಅಂತಂದ್ ಹೇಳ್ತಾರ. ಇಷ್ಟು ಪಾಯಿಂಟ್ ಅನ್ನ ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ಡಾಪ್ಲರ್ ಇಫೆಕ್ಟ್ ಅಂತಂದ್ ಹೇಳಿ ಬರುತ್ತೆ. ಸೊ ಡಾಪ್ಲರ್ ಇಫೆಕ್ಟ್ ಅಂದ್ರೆ ಏನು? ನಾನ್ ನಿಮ್ಗ ಸಿಂಪಲ್ ಆಗಿ ಹೇಳ್ತೀನಿ ಡಾಪ್ಲರ್ ಇಫೆಕ್ಟ್ ಅಂದ್ರೆ ಏನು ಅಂತಂದ್ ಹೇಳಿ. ಇದನ್ನ ಕೇಳಂಗಿಲ್ಲ, ಬಟ್ ನೆನ್ಪಿಟ್ಕೊಳ್ಳಿ. ಇವಾಗ ಏನಂತಂದ್ ಹೇಳಿದ್ರೆ ಇಲ್ಲಿ ನೀವು ನಿಂತ್ಕೊಂಡಿರ್ತೀರಿ ತುಂಬಾ ದೂರ. ಇದು ರೋಡ್ ಇರುತ್ತೆ. ಇದು ಈ ತರ ರೋಡ್ ಇರುತ್ತೆ, ನಿಂತ್ಕೊಂಡಿರ್ತೀರಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಅಂಬುಲೆನ್ಸ್ ಬರುತ್ತೆ. ಅಂಬುಲೆನ್ಸ್ ಅಂತಂದ್ ಹೇಳಿದ್ರೆ ಸೌಂಡ್ ಮಾಡ್ಕೋತ ಬರ್ತಿರುತ್ತೆ. ಇವಾಗ ಸೌಂಡ್ ಎಷ್ಟು ಕೇಳಿಸ್ತೈತಿ ನಿಮ್ಗ? ಸ್ಲೋ ಆಗಿ ಕೇಳಿಸ್ತೈತಿ. ಸೌಂಡ್ ಸ್ವಲ್ಪ ಕಮ್ಮಿ ಕೇಳಿಸ್ತೈತಿ. ಸ್ವಲ್ಪ ಮುಂದ್ ಬರುತ್ತ. ಅವಾಗ ಏನ್ ಕೇಳಿಸುತ್ತ? ಸೌಂಡು ಸ್ವಲ್ಪ ಜಾಸ್ತಿ ಕೇಳಿಸುತ್ತೆ. ತುಂಬಾ ಸಮೀಪ ಬಂದಾಗ ಹೆಂಗ್ ಕೇಳಿಸುತ್ತ ಸೌಂಡು? ತುಂಬಾ ಸೌಂಡ್ ಜಾಸ್ತಿ ಕೇಳುತ್ತೆ. ಅದಾದ ನಂತರ ಮತ್ ನಿಮ್ಮನ್ ಬಿಟ್ಟು ದೂರ ಹೋಗುವಾಗ ಸೌಂಡ್ ಹೆಂಗ್ ಕೇಳಿಸುತ್ತ? ಸ್ವಲ್ಪ ಕಮ್ಮಿ ಆಗತ್ತ. ಅದಾದ ನಂತರ ಮತ್ ಸ್ವಲ್ಪ ತುಂಬಾ ದೂರ ಹೋದಾಗ ನಿಮ್ ಸೌಂಡ್ ಏನ್ ಕೇಳಿಸುತ್ತ? ಮತ್ ತುಂಬಾ ಕಮ್ಮಿ ಆಕೋತ ಹೋಗುತ್ತ. ನೋಡ್ರಿ, ಬರುವಾಗ ಏನಂತಂದ್ ಹೇಳಿದ್ರೆ ಸೌಂಡ್ ನಮಗ್ ಜಾಸ್ತಿ ಕೇಳಿಸ್ಕೊತ ಬರುತ್ತ. ಹೋಗುವಾಗ ಏನಂತಂದ್ ಹೇಳಿದ್ರೆ ಸೌಂಡ್ ಸ್ವಲ್ಪ ಸ್ಲೋ ಆಗಿ ಕಮ್ಮಿ ಆಕೋತ ಹೋಗುತ್ತೆ. ಇದನ್ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಡಾಪ್ಲರ್ ಇಫೆಕ್ಟ್ ಅಂತ ಕರಿತೀವಿ. ಸಿಂಪಲ್. ಇದನ್ನ ಏನಂತ ಕರಿತೀವಿ? ಡಾಪ್ಲರ್ ಇಫೆಕ್ಟ್. ಇವಾಗ ನೀವು ನೋಡ್ರಿ, ಎಲ್ಲೋ ಅಂಬುಲೆನ್ಸ್ ಹೋಗ್ತಿರತ್ತ, ಇಲ್ಲ ಸೌಂಡ್ ಬರ್ತಿರತ್ತ, ಅಥವಾ ಅಂಬುಲೆನ್ಸ್ ಅನ್ಕೊಡ್ರಿ, ಅದ್ರ ಸೌಂಡ್ ಜಾಸ್ತಿ ಕೇಳ್ಕೊತ ಬರಾಕತ್ತಂದ್ರ ಡಾಪ್ಲರ್ ಇಫೆಕ್ಟ್. ಸೌಂಡ್ ಅದು ಮುಂದ್ ಹೋದಂಗ್ ಎಲ್ಲಾದ್ರೂ ಸ್ವಲ್ಪ ಕಮ್ಮಿ ಕೇಳಿಸ್ಕೊಂತ ಹೋಯ್ತು, ಡಾಪ್ಲರ್ ಇಫೆಕ್ಟ್. ಇಷ್ಟು ಬಿಟ್ಟು ಏನಂತಂದ್ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಾರಿ. ಇಷ್ಟ ನೆನ್ಪಿಟ್ಟು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರೋದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಲೈಟ್ ಅಂತಂದ್ ಹೇಳ್ತೀವಿ. ಲೈಟ್ ಅಂತಂದ್ ಹೇಳಿದ್ರೆ ಬೆಳಕು ಅಂತಂದ್ ಹೇಳ್ತೀವಿ. ಲೈಟ್ ಅಂತಂದ್ ಹೇಳಿದ್ರೆ ಬೆಳಕು ಅಂತಂದ್ ಹೇಳ್ತೀವಿ. ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಎನರ್ಜಿ. ಲೈಟ್, ಸೂರ್ಯನ ಬೆಳಕು ಏನಪ್ಪಾ ಅಂತಂದ್ ಹೇಳಿದ್ರೆ ಅದ್ರಲ್ಲಿ ಎನರ್ಜಿ ಇರುತ್ತೆ. ಅದಕ್ಕ ಗಿಡಗಳೆಲ್ಲ ಆಹಾರವನ್ನ ತಯಾರು ಮಾಡ್ಕೊಂತಾವಲ್ಲ. ಎಸ್, ಅದನ್ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತಾನು ಕರಿತೀವಿ. ಸೊ ಅದನ್ನ ಏನಂತ ಕರಿತೀವಿ? ಸೊ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತಾನು ಕರಿತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ಅದ್ರ ಸ್ಪೀಡ್ ಎಷ್ಟಿರುತ್ತೆ? ಬೆಳಕಿನ ಸ್ಪೀಡ್ ಎಷ್ಟಿರುತ್ತೆ ಅಂತಂದ್ ಹೇಳಿದ್ರೆ 3 × 10⁸ ಮೀಟರ್/ಸೆಕೆಂಡ್ ಇರುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. 3 × 10⁸ ಮೀಟರ್/ಸೆಕೆಂಡ್ ಇರುತ್ತೆ. ಆಮೇಲೆ ಪ್ರೈಮರಿ ಕಲರ್ಸ್ ಯಾವುವು ಅಂತಂದ್ ಕೇಳ್ತಾರೆ. ಪ್ರೈಮರಿ ಕಲರ್ಸ್ ಅಂತಂದ್ ಹೇಳಿದ್ರೆ ಪ್ರಾಥಮಿಕ ಬಣ್ಣಗಳು ಅಂತಂದ್ ಹೇಳ್ತೀವಿ. ಪ್ರೈಮರಿ ಕಲರ್ಸ್ ಅಂತಂದ್ ಹೇಳಿದ್ರೆ ಪ್ರಾಥಮಿಕ ಬಣ್ಣಗಳು ಯಾವ್ಯಾವ ಅಂತಂದ್ ಹೇಳಿದ್ರೆ RGB ತುಪ್ಪ ಅಂತಂದ್ ಹೇಳ್ತೀವಿ. RGB ತುಪ್ಪ. ಆರ್ ಅಂತಂದ್ ಹೇಳಿದ್ರೆ ರೆಡ್, ಜಿ ಅಂತಂದ್ ಹೇಳಿದ್ರೆ ಗ್ರೀನು, ಬಿ ಅಂತಂದ್ ಹೇಳಿದ್ರೆ ಬ್ಲೂ. RGB ಇನ್ನು RBG ಇನ್ನು ನೋಡಿ, RGB ತುಪ್ಪ. ಅದೊಂದು ದರ ಇದು ಬರುತ್ತಲ್ಲ, ಅಡ್ವರ್ಟೈಸ್ಮೆಂಟ್. ಸೊ ರೆಡ್, ಬ್ಲೂ, ಗ್ರೀನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೈಮರಿ ಕಲರ್ಸ್ ಅಂತಂದ್ ಹೇಳಿ ಕರಿತೀವಿ. ಸೊ ಅದಾದ ನಂತರ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಕಲರ್ಗಳು. ನಾನ್ ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ತೀನಿ, ನೆನ್ಪಿಟ್ಕೊಟ್ರ ಅಷ್ಟ. ಇಲ್ಲೇನಂತಂದ್ ಹೇಳಿದ್ರೆ ಸ್ಕ್ಯಾಟ್ರಿಂಗ್ ಅಂತಂದ್ ಹೇಳಿ ಒಂದ್ ಬರುತ್ತೆ. ಸ್ಕ್ಯಾಟ್ರಿಂಗ್ ಅಂತಂದ್ ಹೇಳಿದ್ರೆ ಚದುರುವಿಕೆ. ಏನಪ್ಪಾ ಅಂತಂದ್ ಹೇಳಿದ್ರೆ ಬೆಳಕಿನ ಚದುರುವಿಕೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತಂದ್ ಹೇಳ್ತೀವಿ. ಇದ್ರ ಮೇಲೆ ನಾನು ಎಲ್ಲ ತುಂಬಾ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ರಿಫ್ಲೆಕ್ಷನ್, ಆಮೇಲೆ ರಿಫ್ರಾಕ್ಷನ್ನು, ಸ್ಕ್ಯಾಟ್ರಿಂಗು, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಇಂಥವೇನಪ್ಪಾ ಅಂತಂದ್ ಹೇಳಿದ್ರೆ 5-6 ವಿಡಿಯೋಸ್ಗಳಿದಾವ. ನಾನು ಲಾಸ್ಟ್ ಟೈಮ್ ಹಾಕಿದ್ದೆ, ಎಲ್ಲ ನೋಡ್ರಪ್ಪ ಅಂತಂದ್ ಹೇಳಿ. ಈ ವಿಡಿಯೋ ಕೆಳಗಡೆ ಅದ್ರ ಲಿಂಕ್ಸ್ ಗಳನ್ನು ಕೂಡ ಹಾಕ್ತೀನಿ. ಈ ಕಾನ್ಸೆಪ್ಟ್ ಗಳನ್ನ ನಾನು ಇವಾಗ ಹೇಳಂಗಿಲ್ಲ, ಯಾಕಂತಂದ್ ಹೇಳಿದ್ರೆ ರಿಪೀಟ್ ಮಾಡೋದು ಅಷ್ಟೊಂದು ಸರಿ ಅನ್ಸಂಗಿಲ್ಲ. ತುಂಬಾ ಟೈಮ್ ಹಿಡಿಯುತ್ತೆ. ಈ ಕಾನ್ಸೆಪ್ಟ್ ಗಳನ್ನ, ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ಬಹುದು. ಇವುಗಳನ್ನ ನೀವೇನ್ ಮಾಡ್ಬೇಕು? ಆ ವಿಡಿಯೋಸ್ ಗಳಲ್ಲಿ ಹೋಗಿ ನೋಡ್ಬೇಕು. ನಾನು ಈ ವಿಡಿಯೋ ಕೆಳಗಡೆ ಅವುಗಳದ್ದು ಲಿಂಕ್ ಹಾಕಿರ್ತೀನಿ. ಯಾರು ನೋಡಂಗಿಲ್ಲ, ನೀವು ಫೇಲ್. ನೆನ್ಪಿಟ್ಕೊಡ್ರಿ. ಯಾಕಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳು ಹೆಂಗ್ ಬರ್ತಾವ ಅಂತಂದ್ ಹೇಳಕ್ ಬರಂಗಿಲ್ಲ. ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಇವುಗಳನ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ಕೋಬೇಕು. ಸೊ ನೋಡೋದು ಬಿಡೋದು ಜವಾಬ್ದಾರಿ ನಿಮ್ದು, ತುಂಬಾ ಇಂಪಾರ್ಟೆಂಟ್. ಸೊ ಇದ್ರಲ್ಲಿ ಒಂದೇ ಒಂದ್ ಹೇಳ್ತೀನಿ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಅಲ್ಲೂ ಹೇಳಿದೀನಿ, ಇಲ್ಲೂ ಹೇಳ್ತೀನಿ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತಂದ್ ಹೇಳಿದ್ರೆ ಚದುರುವಿಕೆ ಅಂತಂದ್ ಹೇಳ್ತೀನಿ. ಹಿಂಗಂದ್ರೆ ಏನು? ಚದುರುವಿಕೆ ಅಂದ್ರೆ ಏನು? ಈಗ ನೀವು ನೋಡಿರ್ಬೋದು, ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ ಮನೇಲಿ ಅಪ್ಪ ಏನಂತಂದ್ ಹೇಳಿದ್ರೆ ನೀವು ನೈಟ್ ಟೈಮ್ ಹೊರಗಡೆ ಹೋಗ್ತಾ ಇರ್ತೀರಾ, ಈ ರೀತಿಯಾಗಿ ಒಂದು ಬ್ಯಾಟ್ರಿ ಇರುತ್ತೆ. ಸೊ ಅದ್ರ ಲೈಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಲೆವೆಲ್ ವರೆಗೂ ಅಷ್ಟ ಹೋಗುತ್ತೆ. ಆಮೇಲೆ ಏನಾಗುತ್ತೆ? ಅಲ್ಲಿ ಏನಂತಂದ್ ಹೇಳಿದ್ರೆ ಅದು ಚದುರಿ ಹೋಗ್ಬಿಟ್ಟಿರ್ತೈತಿ. ಇಲ್ಲಿ ಮುಂದೆ ಏನಂತಂದ್ ಹೇಳಿದ್ರೆ ಕಾಣಿಸಂಗೇ ಇಲ್ಲ ಅದು. ಸೊ ಏನಂತಂದ್ ಹೇಳಿದ್ರೆ ಲೈಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಚದುರ್ತೈತಿ ಅಂತಂದ್ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಒಂದು 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 ಕೈಯಲ್ಲಿ ಏನಂತಂದ್ ಹೇಳಿದ್ರೆ ಒಂದು
ಗೋಧಿನೋ ಅಕ್ಕಿನೋ ತಗೊಳ್ರಿ, ಅದನ್ನೇನಪ್ಪಾ ಅಂತಂದ ಹೇಳಿದ್ರೆ ಕೆಳಗ್ ಬಿಟ್ಬಿಡ್ರಿ. ಅದ್ ನಾವೇನಂತ ಏನ್ ಹೇಳ್ತೀವಿ, ಅದ್ ನೀವ್ ಹೆಂಗ್ ಹಿಡ್ಕೊಂಡಿರ್ತಾರಲ್ಲ ಹಂಗ ಹೋಗಿ ಕುತ್ಕೊಳತ್ತೇನ ಅದ್ ಟೇಬಲ್ ಮೇಲೆ? ಇಲ್ಲ, ಎಲ್ಲಾ ಕಡೆ ಚದ್ರಿ ಬಿಡುತ್ತೆ. ಸೇಮ್ ಅದೇ ತರ ಬೆಳಕು ಕೂಡ ಏನಂತಂದ ಹೇಳಿದ್ರೆ ಬರುವಾಗ ಬೆಳಕು ಏನಂತಂದ ಹೇಳಿದ್ರೆ ವಾತಾವರಣದಲ್ಲಿ ನೀವು ನೋಡಿರ್ಬೋದು. ವಾತಾವರಣದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರ ನೀರ್ ಇರುತ್ತ, ನೀರಿನ ಅಂಶ ಇರುತ್ತ, ಗಾಳಿ ಇರುತ್ತ, ಧೂಳ್ ಇರುತ್ತ, ಬೇರೆ ಬೇರೆ ಅನಿಲಗಳಿರ್ತಾವ. ಈ ತರ ಏನಂತಂದ ಹೇಳಿದ್ರೆ ವಾತಾವರಣದಲ್ಲಿ ಇರುತ್ತ, ಬಟ್ ಅದ್ ನಮ್ ಕಣ್ಣಿಗೆ ಕಾಣಿಸಂಗಿಲ್ಲ. ಅವಾಗ ಸೂರ್ಯನಿಂದ ಬರೋ ಬೆಳಕೇನಪ್ಪಾ ಅಂತಂದ ಹೇಳಿದ್ರೆ ಬರ್ತಾ ಇರತ್ತ, ಸುಮ್ನೆ ಬರತ್ತ ಅನ್ನದ ನಡುವೆ ನೀವು ನೋಡಿರ್ಬೋದು. ಫುಲ್ ಜನ ಇದ್ರಿ ಅಂತಂದ ಹೇಳಿದ್ರೆ ನೀವು ಸ್ಟ್ರೇಟ್ ಹೋಗ್ತಾರನ? ಹೋಗಂಗಿಲ್ಲ. ಆ ಕಡೆ ಈ ಕಡೆ ಹಿಂಗ್ ಮಾಡ್ಕೋತ ಹೆಂಗೋ ಒಂದ್ ಮಾಡ್ಕೋತೇನಂತಂದ ಹೇಳಿದ್ರೆ ಆ ಕಡೆ ಸೈಡ್ ಹೋಗಿರ್ತೀರಿ. ಸೇಮ್ ಹಂಗ ಬೆಳಕ್ ಬರ್ಬೇಕಂದ್ರೂ ಕೂಡ ಹಲವಾರು ಪಾರ್ಟಿಕಲ್ಸ್ ಇರೋದ್ರಿಂದ ಅವಕ್ ಹೊಡೆದು 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 ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಚದುರಿ ಬಿಡುತ್ತ ಬೆಳಕು. ಸೊ ಈ ತರ ನಮ್ ಕಣ್ಣಿಗೆ ಕಾಣಿಸ್ಬೇಕಲ್ಲ, ಸೂರ್ಯನ ಬೆಳಕು ನಮ್ ಕಣ್ಣಿಗೆ ಕಾಣಿಸ್ಬೇಕಲ್ಲ. ಹ ಸೊ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಕಲರ್ ಬ್ಲೂ ಕಲರ್ ಅನ್ನೋದು ಏನಪ್ಪಾ ಅಂತಂದ ಹೇಳಿದ್ರೆ ಆಲ್ರೆಡಿ ಚದುರಿ ಹೋಗ್ಬಿಟ್ರೆ ನಮ್ ಕಣ್ಣಿಗೆ ಕಾಣಿಸಂಗಿಲ್ಲ. ಸೊ ಅದು ಬರೋದ್ರ ಒಳಗಡೆ ನಮ್ಮ ಅಟ್ಮಾಸ್ಫಿಯರ್, ನಮ್ಮ ಭೂಮಿಗೆ ಬರೋದ್ರ ಒಳಗಡೆನೆ ಏನಂತಂದ ಹೇಳಿದ್ರೆ ನಮ್ ಕಣ್ಣಿಗೆ ಕಾಣಿಸೋದ್ರ ಒಳಗಡೆ ಏನಂತಂದ ಹೇಳಿದ್ರೆ ಎಲ್ಲಾ ಚದ್ರಿ ಸತ್ತೋಗ್ಬಿಟ್ಟಿರತ್ತ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ. ಬ್ಲೂ ಕಲರ್, ನೀಲಿ ಅಂತಂದ ಹೇಳ್ತೀವಿ. ನೀಲಿ ಕಲರ್ ಏನಪ್ಪಾ ಅಂತಂದ ಹೇಳಿದ್ರೆ ಬಾಳ್ ಅಂದ್ರೆ ಬಾಳ್ ಚದ್ರಿ ಬಿಟ್ಟಿರುತ್ತ. ಸೊ ಸ್ಕ್ಯಾಟ್ರಿಂಗ್ ಅತಿ ಹೆಚ್ಚು ಚದುರುವಿಕೆ ಸ್ಕ್ಯಾಟ್ರಿಂಗ್ ಎಲ್ಲಿ ನಡೆಯುತ್ತಪ್ಪ ಅಂತಂದ ಹೇಳಿದ್ರೆ ಬ್ಲೂ ಕಲರ್ ನಡೆಯುತ್ತೆ. ಅದಾದ ನಂತರ ರೆಡ್ ಕಲರ್ ತುಂಬಾ ಸ್ಟ್ರಾಂಗ್. ನೀವ್ ಎಷ್ಟ್ ಏನ್ ಬೇಕಾದ್ ಬರ್ರಿ, ನಾ ಏನು ಚದರಂಗಿಲ್ಲ, ಏನ್ ಸ್ಕ್ಯಾಟ್ರಿಂಗ್ ಆಗಂಗಿಲ್ಲ ಅಂತಂದ ಹೇಳಿ ರೆಡ್ ಕಲರ್ ನಮ್ಗೆ ಕಾಣಿಸುತ್ತ. ರೆಡ್ ಕಲರ್ ಜಾಸ್ತಿ ಸ್ಕ್ಯಾಟ್ರಿಂಗ್ ಆಗಂಗಿಲ್ಲ, ಚದುರುವಿಕೆ ಆಗಂಗಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ನೀವು ನೋಡಿರ್ಬೋದು, ರೋಡ್ ಸೈಡ್ ಎಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ರೆಡ್ ಕಲರ್ ಲೈಟ್ ಗಳನ್ನ ಹಾಕಿರ್ತಾರೆ. ಆಮೇಲೆ ರೋಡ್ ಮೇಲೂ ಕೂಡ ಏನಂತಂದ ಹೇಳಿದ್ರೆ ರೆಡ್ ಕಲರ್ ಹಾಕಿರ್ತಾರೆ. ಅದ ಬ್ಲೂ ಕಲರ್ ಹಾಕಿರ್ರಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಸೊ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಗುಡ್ಡ ಗಾಡ್ ಇರುತ್ತೆ, ಇಲ್ಲಿ ಟರ್ನಿಂಗ್ ಇರುತ್ತೆ. ಇಲ್ಲಿ ಟರ್ನಿಂಗ್ ದಾಗ ಇಲ್ಲಿ ಸೈಡ್ ಏನಂತಂದ ಹೇಳಿದ್ರೆ ಹಿಂಗ್ ಮಾರ್ಕ್ ಮಾಡಿರ್ತಾರ ರೆಡ್ ಕಲರ್ ಮಾಡಿರ್ತಾರ. ಈಗ ನಾವೇನಂತಂದ ಹೇಳಿದ್ರೆ ಮಜಾ ಮಾಡ್ಕೋತ ಪಾರ್ಟಿ ಮಾಡ್ಕೊಂಡ್ ಬರ್ತಿರ್ತೀವಿ ಕಾರ್ನಾಗ. ನಾವ್ ಅದನ್ನ ನೋಡ್ತೀವಿ, ಓಕೆ ರೆಡ್ ಕಲರ್ ಕಾಣಿಸುತ್ತೆ ದೂರಿಂದ. ಏನಂತಂದ ಹೇಳಿದ್ರೆ ನಮ್ಗೆ ರೆಡ್ ಕಲರ್ ಕಾಣಿಸುತ್ತೆ, ನಾವು ಸ್ಲೋ ಆಗಿ ಟರ್ನ್ ಮಾಡ್ಕೊಂಡ್ ಬರ್ತೀವಿ. ಅದ ಬ್ಲೂ ಕಲರ್ ಇರ್ಲಿ ಅದ್ ನಮ್ಗೆ ಕಾಣಿಸೋದ್ರ ಒಳಗಡೆನೆ ಚದ್ರ ಹೋಗ್ಬಿಟ್ಟಿರ್ತೈತಿ. ನಾವು ಇಲ್ಲಿ ಮುಂದೆ ಬಂದ್ರು ತುಂಬಾ ಸ್ಪೀಡ್ ಅಲ್ಲಿ ಇರ್ತೀವಿ, ಈ ಟರ್ನಿಂಗ್ ಐತ್ಪಾ ಅನ್ನೋದ್ರೊಳಗಡೆ ನಾವೇನಂತಂದ ಹೇಳಿದ್ರೆ ಹೋಗಿ ಗುಡ್ಡದಾಗ ಬಿದ್ದಿರ್ತೀವಿ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರ ಬ್ಲೂ ಕಲರ್ನ ಎಲ್ಲಿ ಯೂಸ್ ಮಾಡಂಗಿಲ್ಲ, ಸ್ಕ್ಯಾಟರ್ ಆಗಿ ಹೋಗ್ಬಿಡುತ್ತೆ, ನಮ್ ಕಣ್ಣಿಗೆ ಕಾಣಿಸಂಗಿಲ್ಲ. ಅದಕ್ಕೋಸ್ಕರ ರೆಡ್ ಕಲರ್ನ ಯೂಸ್ ಮಾಡ್ತಾರ. ಯಾಕ? ಸ್ಕ್ಯಾಟ್ರಿಂಗ್, ಚದುರುವಿಕೆ ತುಂಬಾ ಕಡಿಮೆ ಇರುತ್ತ ಅಂತಂದ ಹೇಳಿ. ಈ ಕಾನ್ಸೆಪ್ಟ್ ಒಂದು ನೆನ್ಪಿಟ್ಕೊಳ್ರಿ. ಉಳಿದಿದ್ ಕಾನ್ಸೆಪ್ಟ್ ಗಳನ್ನ ನಾನು ಲಿಂಕ್ ಹಾಕಿರ್ತೀನಿ, ನೋಡ್ಕೋಬೇಕು. ನೋಡಿ, ರಿಫ್ಲೆಕ್ಷನ್ ಆಫ್ ಲೈಟ್ ಅದನ್ನು ಕೂಡ ಹೇಳಿದೀನಿ, ಮಿರರ್ಸ್ ಬಗ್ಗೆ ಹೇಳಿದೀನಿ, ಆಮೇಲೆ ರಿಫ್ರಾಕ್ಷನ್ ಬಗ್ಗೆ ಹೇಳಿದೀನಿ, ಮಿರರ್ಸ್ ಗಳು ಕಾನ್ವೆಕ್ಸ್ ಕಾನ್ಕೇವ್ ಮಿರರ್ ಬಗ್ಗೆ ಹೇಳಿದೀನಿ, ಆಮೇಲೆ ನೆಕ್ಸ್ಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ಹೇಳಿದೀನಿ. ಇವುಗಳನ್ನೆಲ್ಲವನ್ನು ಏನಂತಂದ ಹೇಳಿದ್ರೆ ನಾನು ಲಿಂಕ್ ಗಳನ್ನ ಹಾಕ್ತೀನಿ, ಆ ವಿಡಿಯೋಸ್ ಗಳನ್ನ ನೋಡ್ಬೇಕು. ಇವಾಗ ಟೈಮ್ ಬಾಳ್ ಹಿಡಿಯುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಆಮೇಲೆ ಇನ್ನೊಂದು ಬರುತ್ತಪ್ಪ, ಇಲೆಕ್ಟ್ರಿಸಿಟಿ ಅಂತಂದ ಹೇಳಿ ಬರುತ್ತೆ, ಚಾರ್ಜ್ ಅಂತಂದ ಹೇಳ್ತೀವಿ. ಚಾರ್ಜ್ ಅನ್ನೋದು ಏನಪ್ಪಾ ಅಂತಂದ ಹೇಳಿದ್ರೆ ಒಂಥರ ಪಾರ್ಟಿಕಲ್. ಸೊ ನಾವು ಇಲೆಕ್ಟ್ರಾನ್ ಅಂತಂದ ಹೇಳ್ತೀವಿ. ಸೊ ಇದೇನ್ ಮಾಡತ್ತೆ ಅಂತಂದ ಹೇಳಿದ್ರೆ ಇಲೆಕ್ಟ್ರಿಕ್ ಇಫೆಕ್ಟ್ ಆಮೇಲೆ ಮ್ಯಾಗ್ನೆಟಿಕ್ ಇಫೆಕ್ಟ್, ಮ್ಯಾಗ್ನೆಟಿಕ್ ಇಫೆಕ್ಟ್ ಎರಡೂನು ಮಾಡುವಂತಹ ಒಂದು ಮ್ಯಾಟರ್ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಚಾರ್ಜ್ ಅಂತಂದ್ ಕರಿತೀವಿ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಚಾರ್ಜ್ ನ ಯಾವ್ದ್ರಲ್ಲಿ ಅಳಿತೀವಿ ಅಂತಂದ ಹೇಳಿದ್ರೆ ಕುಲಾಂಬ್ ಒಳಗಡೆ ಅಳಿತೀವಿ. ಸೊ ಈ ತರ ಏನ್ ಹೇಳ್ತೀವಿ ಅಂತಂದ ಹೇಳಿದ್ರೆ ಕುಲಾಂಬ್ ಅಂತಂದ ಹೇಳ್ತೀವಿ. ಇಲ್ಲಿ ಸ್ಪೆಲ್ಲಿಂಗ್ ಇದೆ ನೋಡ್ರಿ, COLOMB. ಕುಲಾಂಬ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಚಾರ್ಜ್ ಅನ್ನ ಅಳಿತೀವಿ. ಈ ಚಾರ್ಜ್ ಎಲ್ಲಾದ್ರೂ ವಸ್ತುಗಳ ನಡುವೆ, ಮಟೀರಿಯಲ್ಸ್ ನಡುವೆ ಚಾರ್ಜ್ ಎಲ್ಲಾದ್ರೂ ಪಾಸ್ ಆಯ್ತು, ಇಲೆಕ್ಟ್ರಿಸಿಟಿ ಪಾಸ್ ಆಯ್ತು, ಹೀಟ್ ಪಾಸ್ ಆಯ್ತು ಅಂತಂದ ಹೇಳಿದ್ರೆ ಅಂತ ವಸ್ತುಗಳನ್ನ ನಾವೇನಂತ ಕರಿತೀವಿ? ಕಂಡಕ್ಟರ್ ಅಂತಂದ್ ಕರಿತೀವಿ. ಅಂತ ವಸ್ತುಗಳನ್ನ ನಾವೇನಂತ ಕರಿತೀವಿ? ಕಂಡಕ್ಟರ್ ಅಂತ ಕರಿತೀವಿ. ಯಾವ ವಸ್ತುಗಳ ಮುಖಾಂತರ ಇಲೆಕ್ಟ್ರಿಸಿಟಿ ಅಥವಾ ಹೀಟ್ ಟ್ರಾನ್ಸ್ಫರ್ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಅಂತವುಗಳನ್ನ ನಾವು ಇನ್ಸುಲೇಟರ್ ಅಂತ ಕರಿತೀವಿ. ಅಂತವುಗಳನ್ನ ಏನಂತ ಕರಿತೀವಿ? ಇನ್ಸುಲೇಟರ್ ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಓಕೆ ಸರ್, ನಾವು ಅದ್ ಹೆಂಗ್ ನೆನ್ಪಿಟ್ಕೊಳ್ಳೋದ್ರಿ ಏನು ಅಂತಂದ ಹೇಳ್ಬಿಟ್ಟು, ನೀವು ಸಿಂಪಲ್ ಒಂದು ಕಬ್ಬಿನದ ಚಡಿಯನ್ನ ತಗೊಳ್ರಿ. ಸೊ ಏನಪ್ಪಾ ಅಂತಂದ ಹೇಳಿದ್ರೆ ಮನ್ಯಾಗಂತೂ ಅವ್ವ ಅಂತ ಏನಂತಂದ ಹೇಳಿದ್ರೆ ಒಲೆಯಲ್ಲಿ ಕೆಲಸ ಇದು ಮಾಡ್ತಿರ್ತಾರ, ಅಡಿಗೆ ಮಾಡ್ತಿರ್ತಾರ. ಸುಮ್ನೆ ಹೋಗಿ ಅಲ್ಲಿ ಹಿಡ್ಕೊಂಡ್ ನಿಲ್ರ. ಸೊ ಅದೇನ್ ಬೆಂಕಿಗೆ ಏನಂತಂದ ಹೇಳಿದ್ರೆ ಹಿಡ್ಕೊಂಡ್ ಒಂದೊಂದ್ 5 ನಿಮಿಷ ನಿಂತ್ಕೊಳ್ರಿ. ಅದ್ ನಿಮ್ಗೇನು ಅನಿಸ್ಲಿಲ್ಲ ಅಂತಂದ ಹೇಳಿದ್ರೆ ಇಲ್ಲಿ ಬೆಂಕಿ ಹಚ್ಚಿರ್ತಿರಲ್ಲ ಇದು, ಸೊ ಇಲ್ಲಿಂದ ನೀವು ಇಲ್ಲಿ ಹಿಡ್ಕೊಂಡಿರ್ತೀರಿ. ನಿಮ್ಗೇನು ಅನಿಸ್ಲಿಲ್ಲ ಅಂತಂದ ಹೇಳಿದ್ರೆ ಅದು ಇನ್ಸುಲೇಟರ್. ನಿಮ್ಗೆಲ್ಲಾದ್ರೂ ಹೀಟ್ ಅನಿಸ್ತು, ನಿಮ್ ಕೈ ಸುಟ್ಟು ಅಂತಂದ ಹೇಳಿದ್ರೆ ಅದು ಕಂಡಕ್ಟರ್. ಅಂದ್ರೆ ಹೀಟ್ ಇಲ್ಲಿಂದ ಇಲ್ಲಿಗೆ ಪಾಸ್ ಆಗತ್ತ. ಸೇಮ್ ಹಂಗ ಮತ್ ಇಲೆಕ್ಟ್ರಿಸಿಟಿಗೆ ಮಾಡಕ್ ಹೋದ್ರಿ, ಸತ್ಗಿತ್ ಹೋದ್ರಿ ಮತ್ ಸರ್ ಹೇಳಿದ ಬಾಪಾ ಅಂತಂದ ಹೇಳಿ ಸತ್ಗಿತ್ ಹೋದ್ರೆ. ಸೊ ಯಾವ ವಸ್ತುಗಳ ಮುಖಾಂತರ
ಇಲೆಕ್ಟ್ರಿಸಿಟಿ ಅಥವಾ ಹೀಟು ಟ್ರಾನ್ಸ್ಫರ್ ಆಯ್ತು ಅಂತಂದ ಹೇಳಿದ್ರೆ ಒಂದು ತುದಿಯಿಂದ ಇನ್ನೊಂದು ತುದಿ ಅವುಗಳನ್ನ ಕಂಡಕ್ಟರ್ಸ್ ಅಂತ ಕರಿತೀವಿ. ಯಾವ್ದ್ರಲ್ಲಿ ಆಗಂಗಿಲ್ಲ ಅವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇನ್ಸುಲೇಟರ್ಸ್ ಅಂತಂದ್ ಕರಿತೀವಿ. ಸೊ ಈ ಕಾನ್ಸೆಪ್ಟ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತಾ ಇಲೆಕ್ಟ್ರಿಕ್ ಕರೆಂಟ್ ಅಂತಂದ್ ಹೇಳ್ಬಿಟ್ಟು. ಸೊ ಇಲೆಕ್ಟ್ರಿಕ್ ಕರೆಂಟ್ ನಾವೆಲ್ಲರೂ ನಮ್ಗೆಲ್ರಿಗೂ ಗೊತ್ತೈತಿ. ಇದನ್ನ ಎದ್ರಲ್ಲಿ ಅಳಿತಾರ ಅಂತಂದ್ ಕೇಳಿದ್ರೆ ಆಂಪಿಯರ್ ಒಳಗಡೆ. ಸೊ ಇದನ್ನ ಎದ್ರೊಳಗೆ ಅಳಿತಾರ? ಆಂಪಿಯರ್ ಒಳಗಡೆ ಅಳಿತಾರ. ನಾನು ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಂಗಿಲ್ಲ, ಜಾಸ್ತಿ ಕ್ವಶನ್ ಕೇಳಂಗಿಲ್ಲ. ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಯಾವ್ದ್ರಲ್ಲಿ, ಅದ್ರದ್ದು ಯೂನಿಟ್ ಏನು ಕೇಳ್ತಾರ. ಯೂನಿಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಂಪಿಯರ್ ಅಂತಂದ್ ಹೇಳ್ತೀವಿ. ಆಮೇಲೆ ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತಾರೋ, ಹೆಂಗ್ ಅಳತೆ ಮಾಡ್ತಾರೋ ಅಂತಂದ್ ಹೇಳಿದ್ರೆ ಗ್ಯಾಲ್ವೆನೋಮೀಟರ್ ಅಲ್ಲಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಗ್ಯಾಲ್ವೆನೋಮೀಟರ್ ಅಲ್ಲ, ಅಮ್ಮೀಟರ್ ಅಂತಂದ್ ಹೇಳ್ತೀವಿ. ಅಮ್ಮೀಟರ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅಮ್ಮೀಟರ್ ಒಳಗಡೆ ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಅಳಿತೀವಿ. ಆಮೇಲೆ ಸೊ ಅದರದ್ದು ಯೂನಿಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್ ಅಂತಂದ್ ಹೇಳ್ತೀವಿ. ಇಷ್ಟು ಬಿಟ್ಟು ಯಾವುದು ಕಾನ್ಸೆಪ್ಟ್ ನ ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಹೀಟ್ ಅಂತಂದ್ ಬರುತ್ತೆ. ಈಗ ಇಲೆಕ್ಟ್ರಿಕ್ ಕರೆಂಟ್ ಆಯ್ತಾ, ಈಗ ಹೀಟ್. ಸೊ ಹೀಟ್ ಅನ್ನ ಯಾವ್ದ್ರಲ್ಲಿ ಅಳ್ತೀವಿ ಅಂತಂದ್ ಹೇಳಿದ್ರೆ ಕ್ಯಾಲೋರಿ ಒಳಗಡೆ ಅಳ್ತೀವಿ. ಸೊ ಹೀಟ್ ಅನ್ನ ಯಾವ್ದ್ರಲ್ಲಿ ಅಳ್ತೀವಪ್ಪ ಅಂತಂದ್ ಹೇಳಿದ್ರೆ ಕ್ಯಾಲೋರಿ ಒಳಗಡೆ ಅಳ್ತೀವಿ. ಸೊ 1 ಕ್ಯಾಲೋರಿ ಅಂತಂದ್ ಹೇಳಿದ್ರೆ 4.2 ಜೂಲ್. ಸೊ 1 ಕ್ಯಾಲೋರಿ ಅಂತಂದ್ ಹೇಳಿದ್ರೆ 4.2 ಜೂಲ್ ಅಂತಂದೇ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಸೊ ಉಳಿದಿದ್ದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಆಮೇಲೆ ಉಳಿದಿರೋ ವಿಡಿಯೋಸ್ ಗಳ ಲಿಂಕ್ಸ್ ಗಳನ್ನು ಕೂಡ ನಾನು ಸೈನ್ಸ್ ಹಾಕಿರ್ತೀನಿ, ಅವುಗಳನ್ನ ನೋಡ್ಕೊಳ್ರಿ. ಸೊ ನೋಡಿದ್ರೆ ಪಾಸ್ ಆಗ್ತೀರಿ, ಇಲ್ಲ ಅಂತಂದ್ ಹೇಳಿದ್ರೆ ನಿಮ್ ಇಷ್ಟ. ನಾ ಹೇಳೋ ಕರ್ತವ್ಯ ನಂದು ಆಸ್ ಎ ಟೀಚರ್ ಆಗಿ, ಕೇಳೋ ಕರ್ತವ್ಯ ನಿಮ್ದು ಸ್ಟೂಡೆಂಟ್ಸ್ ಗಳಾಗಿ. ಕಂಪ್ಲೀಟ್ ಆಗಿ ನೋಡ್ರಿ, ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ನೋಡ್ರಿ, ಎಷ್ಟೋ ಸಾರಿ ನೋಡ್ಬಾರ ಸರ್ ನಾನು 5-6 ಸಾರಿ ನೋಡೇನಿ, ಇನ್ನೊಂದ್ಸರಿ ನೋಡಪ್ಪ, ಏನು ಆಗುದಿಲ್ಲ. ನಿಂದೇನ ಒಂದ್ 10 ನಿಮಿಷ 20 ನಿಮಿಷ ಟೈಮ್ ಅಷ್ಟು ಹೋಗುತ್ತೆ. ಸೊ ಕ್ಲಿಯರ್ ಎಲ್ರಿಗೂ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. ಜೈ ಹಿಂದ್. ನೋಡ್ರಿ, ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ 2 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ ಸೈನ್ಸ್ ಮೇಲೆ. ತುಂಬಾ ಇಂಪಾರ್ಟೆಂಟ್, ತುಂಬಾ ಬೇಸಿಕ್ ಹೇಳ್ಕೊಟ್ಟಿದ್ದೀನಿ. ಆಲ್ರೆಡಿ ಎಷ್ಟೋ ಕ್ವಶನ್ಸ್ ಗಳು ರಿಪೀಟ್ ಆಗಿದಾವ. ಸೊ ಎಲ್ರಿಗೂ ಕ್ಲಿಯರ್. ಆಮೇಲೆ ನೆಕ್ಸ್ಟ್ ಇದೊಂದೇನಪ್ಪಾ ಅಂತಂದ್ ಹೇಳಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಫಿಸಿಕ್ಸ್ ವಿಡಿಯೋ. ಆಮೇಲೆ ನಾನು ಲಿಂಕ್ಸ್ ಗಳನ್ನ ಹಾಕಿರೋ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ ಹೇಳಿ ನಿಮ್ ಲೈಫ್ ನಿಮ್ ಕೈ ಆಗೈತೆ. ಜಾಬ್ ಆಗ್ಬೇಕು ಅಂತಂದ್ ಹೇಳಿದ್ರೆ ನೋಡ್ಲೇಬೇಕು. ಕ್ಲಿಯರ್ ಎಲ್ರಿಗೂ. ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ. ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಟಾಪಿಕ್ ಪ್ಯಾಥಮ್ ಅಂತಂದ್ ಹೇಳಿ ಬರುತ್ತೆ. ಹಿಂಗಂದ್ರೆ ಏನು ಪ್ಯಾಥಮ್ ಅಂತಂದ್ ಹೇಳಿದ್ರೆ? ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಇನ್ಸ್ಟ್ರೂಮೆಂಟ್. ಪ್ಯಾಥಮ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಇನ್ಸ್ಟ್ರೂಮೆಂಟ್ ಅದು, ಮೆಜರ್ಮೆಂಟ್ ಯೂನಿಟ್. ಇದು ನಾವೇನಂತ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಡೆಪ್ತ್ ಆಫ್ ವಾಟರ್. ಸೊ ಆಳವನ್ನ ಅಳಿಯೋಕೆ, ನೀರಿನಲ್ಲಿ ಆಳವನ್ನ ಹೆಂಗ್ ಅಳಿತಾರ ಅಂತಂದ್ ಹೇಳಿದ್ರೆ ಪ್ಯಾದಮ್ ಅಲ್ಲಿ ಅಳಿತಾರ. ಯಾವ್ದ್ರಲ್ಲಿ ಅಳಿತಾರ? ಪ್ಯಾದಮ್ ಅಲ್ಲಿ. ತುಂಬಾ ಇಂಪಾರ್ಟೆಂಟ್. ಕನ್ನಡದಲ್ಲಿ ಕೂಡ ಅದನ್ನ ಹೇಳ್ತೀವಿ, ಪ್ಯಾದಮ್ ಅಂತಂದ್ ಹೇಳ್ತೀವಿ. ಸೊ ನೀರಿನ ಆಳವನ್ನ ಅಳಿಯುವ ಮಾಪನ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಪ್ಯಾದಮ್ ಅಂತಂದ್ ಹೇಳ್ತೀವಿ. ಆಮೇಲೆ ಇವಾಗ ಶಿಪ್ ಗಳು ಇರ್ತಾವಲ್ಲ, ಬೋಟ್ಗಳು, ಶಿಪ್ಗಳು ಏನಂತಂದ್ ಹೇಳಿದ್ರೆ ಸಮುದ್ರದಲ್ಲಿ ಓಡ್ತಿರ್ತಾವ. ಸೊ ಅವುಗದ್ರ ಸ್ಪೀಡ್ ಗಳನ್ನ ಯಾವ್ದ್ರಲ್ಲಿ ಎಳಿತೀವಿ ಅಂತಂದ್ ಹೇಳಿದ್ರೆ ನಾಟ್ ಅಲ್ಲಿ ಎಳಿತಾರ. ಯಾವ್ದ್ರಲ್ಲಿ ಎಳಿತಾರ? ನಾಟ್. KNOT ಅಂತಂದ್ ಹೇಳ್ತೀವಿ. ನಾಟ್ ಗಳಲ್ಲಿ ಶಿಪ್ ಗಳ ಸ್ಪೀಡ್ ಅನ್ನ ಅಳಿತಾರ. ಆಮೇಲೆ ನೆಕ್ಸ್ಟ್ ಕೆಲವೊಂದು ಕನ್ವರ್ಷನ್ ಫ್ಯಾಕ್ಟರ್ಸ್ ಗಳು ಬರ್ತಾವ, ಅದನ್ನ ನೆನ್ಪಿಟ್ಕೋಬೇಕು. 1 kg ಅಂದ್ರೆ ಎಷ್ಟು ಅಂತಂದ್ ಕೇಳಿದಾರೆ. 1 kg ಅಷ್ಟು ಅಂತಂದ್ ಹೇಳಿದ್ರೆ 1000 ಗ್ರಾಮ್ ಅಂತಂದ್ ಹೇಳ್ತೀವಿ. ಇದನ್ನು ಕೂಡ ತಪ್ಪು ಹೇಳಕ್ ಹೋಗ್ಬೇಡ್ರಪ್ಪ. 1 kg ಅಂತಂದ್ ಹೇಳಿದ್ರೆ ಎಷ್ಟು ಗ್ರಾಮ? 1000 ಗ್ರಾಮ್ಗಳು. ಆಮೇಲೆ ಒಂದು ಸ್ಲಗ್ ಅಂತಂದ್ ಹೇಳಿದ್ರೆ 14.6 kg. ಸೊ ಆಲ್ಮೋಸ್ಟ್ 15 kg. ಅದನ್ನೆಲ್ಲ ಬಿಡ್ರಿ, 14.6 kg ಒಂದು ಸ್ಲಗ್ ಅಂತಂದ್ ಹೇಳಿದ್ರೆ 14.6 kg ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದು ಕನ್ವರ್ಷನ್ ಕೇಳಿದಾರೆ. 1 ಮೀಟರ್ ಅಂತಂದ್ ಹೇಳಿದ್ರೆ ಎಷ್ಟು? 100 ಸೆಂಟಿಮೀಟರ್. 1 ಮೀಟರ್ ಅಂತಂದ್ ಹೇಳಿದ್ರೆ 100 ಸೆಂಟಿಮೀಟರ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಕೇಳಿದಾರೆ ಅಂತಂದ್ ಹೇಳಿದ್ರೆ 1 ಮೀಟರ್ ಅಂತಂದ್ ಹೇಳಿದ್ರೆ 3.28 ಫೀಟ್. ನಾವು ಈ ತರ ಹೇಳ್ತೀವಲ್ಲ ಫೀಟ್ ಅಂತಂದ್ ಹೇಳ್ಬಿಟ್ಟು, 1 ಫೀಟ್ ಅಂತಂದ್ ಹೇಳಿ. ಸೊ 1 ಮೀಟರ್ ಅಂತಂದ್ ಹೇಳಿದ್ರೆ ಎಷ್ಟು ಫೀಟ್ ಅಂತಂದ್ ಕೇಳಿದಾರೆ? 3.28 ಫೀಟ್ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದು ಕ್ವಶನ್, 1 ಮೈಲ್ ಅಂದ್ರೆ ಎಷ್ಟು ಅಂತಂದ್ ಕೇಳ್ಬಹುದು. 1.6 ಕಿಲೋಮೀಟರ್ ಅಂತಂದ್ ಹೇಳ್ತೀವಿ. 1.61 ಕಿಲೋಮೀಟರ್. 1 ಮೈಲ್ ಅಂದ್ರೆ ಅಂತಂದ್ ಹೇಳಿದ್ರೆ ಎಷ್ಟು ಕಿಲೋಮೀಟರ್? 1.6 ಕಿಲೋಮೀಟರ್ ಅಂತಂದೇ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಸಮ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಗಳು ಬರ್ತಾವ, ಅವುಗಳ ಮೇಲೆ ನಮ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಅದ್ರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಅಲ್ಟಿಮೀಟರ್ ಅಂತಂದ್ ಹೇಳ್ತೀವಿ. ಅಲ್ಟಿಮೀಟರ್ ಏನು? ಅಲ್ಟಿಮೀಟರ್ ಗಳನ್ನ ಏರ್ಕ್ರಾಫ್ಟ್ ಗಳಲ್ಲಿ ಯೂಸ್ ಮಾಡ್ತಾರ. ಸೊ ಅವು ಎಷ್ಟು ಹೈಟ್ ಅಲ್ಲಿ ಹಾರಾಡ್ತಿದಾವ ಅಂತಂದ್ ಹೇಳ್ಬಿಟ್ಟು. ಸೊ ಅವೇನಪ್ಪಾ ಅಂತಂದ್ ಹೇಳಿದ್ರೆ ಭೂಮಿಯಿಂದ ಎಷ್ಟು ಹೈಟ್ ಅಲ್ಲಿ ಹಾರಾಡ್ತಿದಾವ ಅಂತಂದ್ ಹೇಳ್ಬಿಟ್ಟು. ಅಂದ್ರೆ ಅಲ್ಟಿಟ್ಯೂಡ್ ಅನ್ನ, ಹೈಟ್ ಅನ್ನ, ಅಲ್ಟಿಟ್ಯೂಡ್ ಅಥವಾ ಹೈಟ್ ಅಂತಂದ್ ಹೇಳ್ತೀವಿ. ಸೊ ಎತ್ತರವನ್ನ ಅಳತೆ ಮಾಡಲು ಅಲ್ಟಿಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನಾನು ಆಗ್ಲೇ ಡಿಸ್ಕಷನ್ ಮಾಡಿದ್ನಿ ನೋಡ್ರಿ, ಅಮ್ಮೀಟರ್ ಅಂತಂದ್ ಹೇಳ್ಬಿಟ್ಟು. ಅಮ್ಮೀಟರ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಇಲೆಕ್ಟ್ರಿಕಲ್ ಕರೆಂಟ್ ಅನ್ನ ಮೇಜರ್ ಮಾಡೋಕೆ.
ಇಲೆಕ್ಟ್ರಿಕಲ್ ಕರೆಂಟ್ ಅನ್ನ ಮೆಜರ್ ಮಾಡೋಕೆ ಅಮ್ಮೀಟರ್ ಅಂತಂದ್ ಹೇಳ್ತೀವಿ. ಅಮ್ಮೀಟರ್ ಕನ್ನಡದಲ್ಲಿ ಬರಿತೀನಿ, ಇಂಗ್ಲಿಷ್ನಾಗ ಅಲ್ಲೇ ಐತಿ ಬರ್ಕೊಡ್ರಿ. ಅಮ್ಮೀಟರ್ ಅಂತಂದ್ ಹೇಳ್ತೀವಿ. ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ? ಆಂಪಿಯರ್ ಅಲ್ಲಿ ಅಳತೆ ಮಾಡ್ತೀವಿ. ಸೊ ಎಲ್ರಿಗೂ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅನಿಮೋಮೀಟರ್ ಕೇಳಿರೋ ಕ್ವಶನ್ಸ್ಗಳು. ಅನಿಮೋಮೀಟರ್ ಅಂತಂದ್ ಹೇಳಿದ್ರೆ ಅನಿಮೋಮೀಟರ್. ಸೊ ಅನಿಮೋಮೀಟರ್ ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಗಾಳಿಯ ವೇಗವನ್ನ ಅಳತೆ ಮಾಡೋಕೆ. ಗಾಳಿಯ ವೇಗವನ್ನ ಅಳತೆ ಮಾಡೋಕೆ ಅನಿಮೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ಬರುತ್ತಾ ಬ್ಯಾರೋಮೀಟರ್. ಬ್ಯಾರೋಮೀಟರ್ ಅಂತಂದ್ ಹೇಳಿದ್ರೆ ಸೊ ಪ್ರೆಷರ್ ಅನ್ನ ಅಳತೆ ಮಾಡೋಕೆ. ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಷರ್ ಅನ್ನ ಅಳತೆ ಮಾಡೋಕೆ ಒತ್ತಡ ಅಂತಂದ್ ಹೇಳ್ತೀವಿ. ಪ್ರೆಷರ್ ಅಂತಂದ್ ಹೇಳಿದ್ರೆ ಒತ್ತಡ ಅಂತಂದ್ ಹೇಳ್ತೀವಿ. ಇದ್ರದ್ದು ಪ್ರೆಷರ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತಾರ? ಪ್ಯಾಸ್ಕಲ್ ಅಲ್ಲಿ. ಇದ್ರದ್ದು ಯೂನಿಟ್, ಪ್ರೆಷರ್ದು ಯೂನಿಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಪ್ಯಾಸ್ಕಲ್ ಅಂತಂದ್ ಹೇಳ್ತೀವಿ. ಅದನ್ನ ಯಾವ್ದು ಇನ್ಸ್ಟ್ರೂಮೆಂಟ್ ಯಾವ್ದು? ಬ್ಯಾರೋಮೀಟರ್ ಅಂತಂದ್ ಹೇಳ್ತೀವಿ. ಪ್ರೆಷರ್ ಅಂದ್ರೆ ಒತ್ತಡ, ಒತ್ತಡವನ್ನ ಅಳತೆ ಮಾಡೋ ಮಾಪನ ಬ್ಯಾರೋಮೀಟರ್. ಸೊ ಅದ್ ಯೂನಿಟ್ ಯಾವ್ದು ಅಂತಂದ್ ಹೇಳಿದ್ರೆ ಪ್ಯಾಸ್ಕಲ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ, ಡೈನಮೋ. ಡೈನಮೋ ಅನ್ನೋದೇನು? ಇದು ಯಾವ್ದು, ಏನ್ ಇನ್ಸ್ಟ್ರೂಮೆಂಟ್, ಏನ್ ಮಾಡತ್ತ? ಸರ್ ಇದು ಮೆಕ್ಯಾನಿಕಲ್ ಎನರ್ಜಿಯನ್ನ ಏನ್ ಮಾಡತ್ತ ಅಂತಂದ್ ಹೇಳಿದ್ರೆ ಇಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡತ್ತ. ಇವಾಗ ನೀವು ನೋಡಿರ್ಬಹುದು ಸೈಕಲ್ಗೆಲ್ಲ ಕೂಡ್ಸಿರ್ತಾರ. ಇವಾಗಿನ ಕಾಲದಾಗ ಇಲ್ಲ ಅನ್ಕೊಂತೀನಿ, ಹಳೆ ಕಾಲದಲ್ಲೆಲ್ಲ ಇದ್ವು. ಸೊ ಹಳೆ ಕಾಲದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಡೈನಮೋ ಎಲ್ಲ ಕೂಡಿಸ್ತಾ ಇದ್ರು. ಮುಂದ್ಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬಲ್ಬ್ ಇರ್ತಾ ಇತ್ತು. ಎಷ್ಟು ಸ್ಪೀಡ್ ಆಗಿ ತುಳಿತೀರಿ ಅಷ್ಟು ಲೈಟ್ ಬರ್ತಾ ಇತ್ತು ಹಳೆ ಕಾಲದ ಸೈಕಲ್ಗಳಲ್ಲಿ. ಸೊ ಅಲ್ಲಿ ಡೈನಮೋ ಯೂಸ್ ಮಾಡ್ತಿದ್ರು. ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿಯನ್ನ ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕನ್ವರ್ಟ್ ಮಾಡ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪ್ಯಾಥೋಮೀಟರ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಯಾದಮ್ ಅಂತಂದ್ ಹೇಳಿದ್ನಲ್ಲ. ಪ್ಯಾದಮ್ ಅಂತಂದ್ ಹೇಳಿದ್ರೆ ಏನು? ಸರ್ ಅಳತೆ, ಸಮುದ್ರದ ಅಳತೆ, ಆಳವನ್ನ ಅಳತೆ ಮಾಡೋಕೆ ಪ್ಯಾದಮ್ ಅಂತ ಹೇಳ್ತೀವಿ. ಎಷ್ಟು ಪ್ಯಾದಮ್ ಐತಿ ಆಳ ಅಂತಂದ್ ಹೇಳಿ. ಸೊ ಅದನ್ನ ಅಳತೆ ಮಾಡೋಕೆ, ಡೆಪ್ತ್ ಅನ್ನ ಅಳತೆ ಮಾಡೋಕೆ ಪ್ಯಾಥೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಗ್ಯಾಲ್ವಾನೋಮೀಟರ್ ತುಂಬಾ ಇಂಪಾರ್ಟೆಂಟ್. ಗ್ಯಾಲ್ವಾನೋಮೀಟರ್ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇಲೆಕ್ಟ್ರಿಕ್ ಕರೆಂಟ್ ಐತೋ ಇಲ್ಲೋ ಚೆಕ್ ಮಾಡಕ್. ಗ್ಯಾಲ್ವಾನೋಮೀಟರ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಇಲೆಕ್ಟ್ರಿಕಲ್ ಕರೆಂಟ್ ಐತಾ ಇಲ್ವಾ ಅಂತಂದ್ ಹೇಳಿ ಚೆಕ್ ಮಾಡಕ್ಕೆ. ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ, ಹೈಗ್ರೋಮೀಟರ್. ತುಂಬಾ ಇಂಪಾರ್ಟೆಂಟ್ ಹೈಗ್ರೋಮೀಟರ್. ಇದು ಹೈಗ್ರೋಮೀಟರ್ ಅಂತಂದ್ ಹೇಳ್ತೀವಿ. ಹ್ಯೂಮಿಡಿಟಿ ಅಂದ್ರೆ ಏನು? ತೇವಾಂಶ. ಗಾಳಿಯಲ್ಲಿ ಎಷ್ಟು ತೇವಾಂಶ ಐತಿ ಅಂತ ಚೆಕ್ ಮಾಡೋಕೆ ಹೈಗ್ರೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಪ್ಯಾರೋಮೀಟರ್ ಅಂತಂದ್ ಹೇಳ್ಬಿಟ್ಟು. ಪ್ಯಾರೋಮೀಟರ್ ಇದು ತುಂಬಾ ಇಂಪಾರ್ಟೆಂಟ್. ಪ್ಯಾರೋಮೀಟರ್. ಈಗ ಥರ್ಮೋಮೀಟರ್ ಅಂತಂದ್ ಬರುತ್ತೆ, ಎಲ್ರಿಗೂ ಗೊತ್ತು. ಥರ್ಮೋಮೀಟರ್ ಎದಕ್ಕೆ ಯೂಸ್ ಮಾಡ್ತೀವಿ? ಥರ್ಮೋಮೀಟರ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಟೆಂಪರೇಚರ್ ಅನ್ನ ಅಳತೆ ಮಾಡಕ್. ಅಲ್ಲಿ ಏನು ಸಣ್ಣ ಸಣ್ಣ ಟೆಂಪರೇಚರ್ ಗಳನ್ನ ಅಳತೆ ಮಾಡಕ್. ಪ್ಯಾರೋಮೀಟರ್ ಏನಪ್ಪಾ ಅಂತಂದ್ ಹೇಳಿದ್ರೆ ದೊಡ್ಡ ಅಂದ್ರೆ ಹೈಯೆಸ್ಟ್ ಟೆಂಪರೇಚರ್ ಅನ್ನ ಅಳತೆ ಮಾಡಕ್ಕೆ. ವೆರಿ ಹೈ ಟೆಂಪರೇಚರ್ ಅನ್ನ ಅಳತೆ ಮಾಡೋಕೆ ಪ್ಯಾರೋಮೀಟರ್ ಯೂಸ್ ಮಾಡ್ತೀವಿ. ಕಡಿಮೆ ಚಿಕ್ಕ ಟೆಂಪರೇಚರ್ ಗಳನ್ನ ಅಳತೆ ಮಾಡಕ್ಕೆ ಥರ್ಮೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಈ ಪಾಯಿಂಟ್ ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದು ಬರುತ್ತೆ ರಡಾರ್ ಅಂತಂದ್ ಹೇಳ್ಬಿಟ್ಟು. ರಡಾರ್ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಒಂದು ಸಿಸ್ಟಮ್ ಬರುತ್ತೆ ಮಿಲಿಟರಿ ಒಳಗಡೆ. ಸೊ ಯಾವ್ದಾದ್ರು ಮಿಸೈಲ್ಸ್ ಗಳು ಹಾರಡ್ಬೇಕಂತಂದ್ ಹೇಳಿದ್ರ, ಏರೋಪ್ಲೇನ್ ಗಳು ಹಾರಡ್ಬೇಕಂತಂದ್ ಹೇಳಿದ್ರ ಅವು ಯಾವ ಡೈರೆಕ್ಷನ್ ದಾಗ ಹಾರಾಡ್ತಿದಾವ, ಎಷ್ಟು ದೂರ ಇದಾವ ಅಂತಂದ್ ಹೇಳ್ಬಿಟ್ಟು ಚೆಕ್ ಮಾಡುವಂತಹ ಒಂದು ಯಂತ್ರ ಯಾವ್ದಪ್ಪ ಅಂತಂದ್ ಹೇಳಿದ್ರ ರಡಾರ್ ಅಂತಂದ್. ಎಸ್. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ರೇನ್ ಗಾಜ್ ಅಂತಂದ್ ಹೇಳ್ತೀವಿ. ರೇನ್ ಗಾಜ್ ಅಂತಂದ್ ಹೇಳಿದ್ರ ರೈನ್ ಫಾಲ್, ಮಳೆ ಎಷ್ಟು ಬೀಳುತ್ತ ಅಂತಂದ್ ಹೇಳ್ಬಿಟ್ಟು ಚೆಕ್ ಮಾಡೋಕೆ ಏನಪ್ಪಾ ಅಂತಂದ್ ಹೇಳಿದ್ರೆ ರೇನ್ ಗಾಜ್ ಅನ್ನ ಯೂಸ್ ಮಾಡ್ತೀವಿ. ಸೊ ನಮ್ ಭಾರತದಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತೈತೆ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳತ್ತಪ್ಪ ಅಂತಂದ್ ಹೇಳಿದ್ರೆ ಮೌಸಿನ್ ರಾಮ್ ಅಂತಂದ್ ಹೇಳ್ತೀವಿ. ಮೇಘಾಲಯದ ಚಿರಾಪುಂಜಿ ಜಿಲ್ಲೆಯ ಮೌಸಿನ್ ರಾಮ್ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆ ಪಾಯಿಂಟ್. ಆಮೇಲೆ ನೆಕ್ಸ್ಟ್ ಅತಿ ಕಡಿಮೆ ಎಲ್ಲಪ್ಪ ಅಂತಂದ್ ಹೇಳಿದ್ರೆ ರೋಹಿಲಿ. ರಾಜಸ್ಥಾನದ ರೋಹಿಲಿಯಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅತಿ ಕಡಿಮೆ ಮಳೆ ಬೀಳುತ್ತೆ. ಈ 2 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಇಲ್ಲಿ ಯಾಕೆ ಜಾಸ್ತಿ ಬೀಳುತ್ತೆ ಅಂತಂದ್ ಹೇಳಿದ್ರೆ ಅಲ್ಲಿ ಬೆಟ್ಟಗಳ ಕಂಡು ಬರ್ತಾವ. ಯಾವ್ಯಾವು? ಕಾಶಿ, ಗಾರೋ ಮತ್ತು ಜೈಂತಿಯಾ ಅಂತಂದ್ ಹೇಳ್ಬಿಟ್ಟು ಆ ಬೆಟ್ಟಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಮಳೆಯ ಮಾನ್ಸೂನ್ ಮಾರುತಗಳನ್ನ ತಡೆ ಹಿಡಿದು ಜಾಸ್ತಿ ಅಲ್ಲಿ ಮಳೆ ಬೀಳುವಂಗ್ ಮಾಡ್ತಾವ. ಕ್ಲಿಯರ್ ಎಲ್ರಿಗೂ? ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ರೆಕ್ಟಿಫೈಯರ್. ಎಲ್ರು ಯೂಸ್ ಮಾಡಿರ್ತೀರ ಮನ್ಯಾಗ ರೆಕ್ಟಿಫೈಯರ್ ಅಂತಂದ್ ಹೇಳ್ಬಿಟ್ಟು. ಇದೇನ್ ಮಾಡತ್ತ? ಸರ್ AC ಕರೆಂಟ್ ನ DCI ಕನ್ವರ್ಟ್ ಮಾಡತ್ರಿ. AC ಕರೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ DCI ಕನ್ವರ್ಟ್ ಮಾಡಾಕ ನಾವು ಏನ್ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ರೆಕ್ಟಿಫೈಯರ್ ಅಂತಂದ್ ಯೂಸ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಿಸ್ಮೋಮೀಟರ್ ಅಥವಾ ಸಿಸ್ಮೋಗ್ರಾಫ್. ಇದಂತೂ ಕಂಪಲ್ಸರಿ ಕ್ವಶನ್. ಸೊ ಅರ್ತ್ ಕ್ವೇಕ್ ಭೂಕಂಪದ ಅಲೆಗಳನ್ನ ಅಥವಾ ಅರ್ತ್ ಕ್ವೇಕ್ ಅನ್ನ ಅಳತೆ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಸಿಸ್ಮೋಗ್ರಾಫ್ ಅಂತಂದ್ ಹೇಳ್ತೀವಿ ಅಥವಾ ಸಿಸ್ಮೋಮೀಟರ್ ಅಂತಂದ್ ಕರೆಯಂಗಿಲ್ಲ, ಸಿಸ್ಮೋಗ್ರಾಫ್ ಅಂತಂದ್ ಹೇಳಿ
ಕರೀತಾರ. ಆಮೇಲೆ ಸ್ಪೀಡೋಮೀಟರ್ ಅಂತಂದ್ ಹೇಳಿ ಬರುತ್ತೆ. ನಿಮ್ದು ಇವಾಗ ವೆಹಿಕಲ್ ಹೋಗ್ತಿರುತ್ತೆ, ಈಗ ಪೊಲೀಸರೆಲ್ಲ ಒಂದ್ ಕೈಯಲ್ಲಿ ಏನೋ ಒಂದ್ ಹಿಡ್ಕೊಂಡ್ ನಿಂತಿರ್ತಾರ, ಈ ಕುಡಿದ ನಂತರ ಬಾಯಾಗ ಹಾಕೋದಲ್ಲ, ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಸ್ಪೀಡೋಮೀಟರ್ ಅಂತಂದ್ ಹೇಳ್ಬಿಟ್ಟು. ಅವ್ರು ಈ ತರ ಹಿಂಗ್ ಹಿಡಿದ್ರೆ ಸಾಕು, ನಿಮ್ದು ಬೈಕ್ ಎಷ್ಟು ಸ್ಪೀಡ್, ಬೆಂಗಳೂರದಾಗೆಲ್ಲ ನಾರ್ಮಲ್, ಸೊ ಎಷ್ಟು ಸ್ಪೀಡ್ ಬೈಕ್ ಹೊಂಟೈತಿ, ಯಾವ ಗಾಡಿಗಳು ಸ್ಪೀಡ್ ಹೊಂಟಿದಾವ, ಈಗ ಬೋರ್ಡ್ ಹಾಕಿರ್ತಾರ 30 km/h ಗಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗಂಗಿಲ್ಲ, 30 ಸ್ಪೀಡ್ ಗಿಂತ ಜಾಸ್ತಿ ಹೋಗಂಗಿಲ್ಲ ಅಂತಂದ್ ಹೇಳ್ಬಿಟ್ಟು. ಅವಾಗೆಲ್ರಿ ನಿಮ್ದು 40 ಆಯ್ತು ಅಂತಂದ್ ಹೇಳಿದ್ರೆ ನಿಮ್ದು ನಂಬರ್ನ ಏನಂತಂದ್ ಹೇಳಿದ್ರೆ ನೋಟ್ ಮಾಡ್ಕೊಂತಾರ, ನಿಮ್ಗೆ ಫೈನ್ ಹಾಕ್ತಾರ. ಸ್ಪೀಡೋಮೀಟರ್ ನ ಯೂಸ್ ಮಾಡ್ತಾರ ವೆಹಿಕಲ್ದು ಸ್ಪೀಡ್ ಅನ್ನ ಕಂಡುಹಿಡಿಯೋಕ. ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಸ್ಪಿಗ್ಮೋ ಮ್ಯಾನೋಮೀಟರ್. ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತಂದ್ ಹೇಳ್ಬಿಟ್ಟು, ಸ್ಪಿಗ್ಮೋ ಮ್ಯಾನೋಮೀಟರ್ ಇದನ್ನ ಯಾವ್ದಕ್ಕೆ ಅಳತೆ ಮಾಡ್ತಾರ ಅಂತಂದ್ ಹೇಳಿದ್ರ, ಬ್ಲಡ್ ಪ್ರೆಷರ್ ಅನ್ನ, BP ಅನ್ನ ಅಳತೆ ಮಾಡೋಕೆ, ಬ್ಲಡ್ ಪ್ರೆಷರ್ ಅಥವಾ BP ಅಂತಂದ್ ಹೇಳ್ತೀವಲ್ಲ ಅದನ್ನ ಅಳತೆ ಮಾಡೋಕೆ ಸ್ಪಿಗ್ಮೋ ಮ್ಯಾನೋಮೀಟರ್ ಅನ್ನ ಯೂಸ್ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಸ್ಟೆಥೋಸ್ಕೋಪ್. ನಿಮ್ಗೆಲ್ರಿಗೂ ಗೊತ್ತೈತಿ ಸ್ಟೆಥೋಸ್ಕೋಪ್, ಡಾಕ್ಟರ್ಗಳು ಹಾರ್ಟ್ ಹತ್ರ ಲಂಗ್ಸ್ ಹತ್ರ ಹಿಡಿದ್ಬಿಟ್ಟು ಅದ್ ಸೌಂಡ್ ಅನ್ನ ಕೇಳ್ತಿರ್ತಾರ, ಹಾರ್ಟ್ ಸೌಂಡ್ ಆಮೇಲೆ ಲಂಗ್ಸ್ ಸೌಂಡ್ಸ್ ಎಲ್ಲ ಕೇಳ್ತಿರ್ತಾರ, ಸ್ಟೆಥೋಸ್ಕೋಪ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟ್ಯಾಕೋಮೀಟರ್. ಈಗ ನಾವು ಸ್ಪೀಡೋಮೀಟರ್ ನ ಎಲ್ಲಾ ವೆಹಿಕಲ್ ಗಳಿಗೆ, ಈಗ ನಾವು ಏರ್ಕ್ರಾಫ್ಟ್ ಆಮೇಲೆ ಅದರ ಬೋಟ್ ಗಳದ್ದು ಅವುಗಳನ್ನೆಲ್ಲ ಸ್ಪೀಡ್ ಕಂಡು ಹಿಡಿಬೇಕಲ್ಲ, ಏರೋಪ್ಲೇನ್ಸ್ ಮೋಟರ್ ಬೋಟ್ಸ್ ಗಳದ್ದು ಅವುಗಳ ಸ್ಪೀಡ್ ಕಂಡು ಹಿಡಿಯೋಕೆ ಏನಂತ ಹೇಳಿದ್ರೆ ಟ್ಯಾಕೋಮೀಟರ್ ನ ಯೂಸ್ ಮಾಡ್ತಾರ. ಆಮೇಲೆ ಟೆಲಿಸ್ಕೋಪ್, ನಿಮ್ಗೆಲ್ರಿಗೂ ಗೊತ್ತೈತಿ ದೂರದ ವಸ್ತುಗಳನ್ನ ನೋಡೋಕೇನಪ್ಪಾ ಅಂತಂದ ಹೇಳಿದ್ರೆ ಟೆಲಿಸ್ಕೋಪ್ ಅನ್ನ ಇದು ಯೂಸ್ ಮಾಡ್ತಾರ, ಬೇರೆ ಬೇರೆ ನಕ್ಷತ್ರಗಳನ್ನೆಲ್ಲ ಯೂಸ್ ಮಾಡಕ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ವೋಲ್ಟ್ ಮೀಟರ್ ಅಂತಂದ್ ಹೇಳಿ ಬರುತ್ತಾ, ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ, ವೋಲ್ಟೇಜ್ ಅಂತಂದ್ ಹೇಳ್ತೀವಿ, ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವೋಲ್ಟೇಜ್. ಈಗ ನೀವು ಎಲ್ಲಾ ರೈತರ ಮಕ್ಕಳಿದಿರಿ, 440 ವೋಲ್ಟೇಜ್ ಎಷ್ಟೋ ಇರ್ಬೇಕಲ್ಲ ಮೋಟರ್ ಸ್ಟಾರ್ಟ್ ಆಗ್ಬೇಕಂತಂದ ಹೇಳಿದ್ರೆ, ಬೋರ್ವೆಲ್ ಆಗಿರ್ಬೋದು, ಬಾವಿದಾಗಿರ್ಬೋದು, ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, 440 ವೋಲ್ಟೇಜ್ ಏನೋ ಸಮಥಿಂಗ್ ಏನೋ ಇಷ್ಟು ವೋಲ್ಟೇಜ್ ಇತ್ತು ಅಂತಂದ್ ಹೇಳಿದ್ರೆ, ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇತ್ತು ಅಂತಂದ್ ಹೇಳಿದ್ರೆ ನಾವು ಚೆಕ್ ಮಾಡ್ತೀವಿ. ಅಲ್ಲಿ ನಿಮ್ಮಲ್ಲಿ ಬೋರ್ಡ್ ಒಂದ್ ಇರುತ್ತೆ ನೋಡ್ರಿ, ಈಗ ಮೋಟರ್ ಸ್ಟಾರ್ಟ್ ಮಾಡ್ತಿರಲ್ಲ ಅಲ್ಲೊಂದು ಬೋರ್ಡ್ ಇರುತ್ತೆ ವೋಲ್ಟೇಜ್ ಅನ್ನ ತೋರ್ಸಾಕ್. ಆಮೇಲೆ ಇನ್ನೊಂದು ಬೋರ್ಡ್ ಇರುತ್ತೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕರೆಂಟ್ ಅನ್ನ ತೋರ್ಸಾಕ್. ಸೊ ಒಂದನ್ನ ಅಮ್ಮೀಟರ್ ಅಂತ ಕರಿತೀವಿ, ಇನ್ನೊಂದು ವೋಲ್ಟೇಜ್ ಅನ್ನ ತೋರ್ಸೋದನ್ನ ವೋಲ್ಟ್ ಮೀಟರ್ ಅಂತಂದ್ ಕರಿತೀವಿ. ಈ ಎರಡು ಏನಂತಂದ್ ಹೇಳಿದ್ರೆ ವೋಲ್ಟೇಜ್ ಅನ್ನ ಮತ್ತು ಕರೆಂಟ್ ಅನ್ನ ಅಳತೆ ಮಾಡುವ ಇನ್ಸ್ಟ್ರೂಮೆಂಟ್ಸ್ ಗಳಂತಂದ್ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು. ಇವಾಗೇನ್ ನಾನು ಹೇಳಿದಿನಲ್ಲ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೋಟ್ಸ್ ಮಾಡ್ಕೊಡ್ರಿ. ಇದೇನಂತಂದ್ ಹೇಳಿದ್ರೆ ಫಿಸಿಕ್ಸ್ ಮೇಜರ್ ಅಂದ್ರೆ ಬೇಸಿಕ್ ಪಾಯಿಂಟ್ಸ್ ಗಳೆಲ್ಲಾನು ಕವರ್ ಮಾಡ್ಕೊಟ್ಟಾಯ್ತು ನಾನು. ಇನ್ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಒಂದ್ 2 ವಿಡಿಯೋಸ್ ಅಲ್ಲಿ ಕೆಮಿಸ್ಟ್ರಿಯನ್ನ, ಒಂದು 3 ವಿಡಿಯೋಸ್ ಅಲ್ಲಿ ಬಯೋಲಜಿಯನ್ನ ನಾನು ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್, ನಿಜ ಹೇಳ್ತಿದ್ದೀನಿ. ಪಾಸ್ ಆಗ್ಬೇಕು ಅಂತಂದ್ ಹೇಳಿದ್ರೆ ವೇಟ್ ಮಾಡ್ತಿರ್ಬೇಕು, ಹಾಕಿದ ತಕ್ಷಣ ಒಂದ್ 2-3 ಸರಿ ಪ್ರಿಪೇರ್ ಆಗ್ಬಿಟ್ಟು ನೆಕ್ಸ್ಟ್ ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ನೋಟ್ಸ್ ಗಳನ್ನ ಮಾಡ್ಕೊಂಡು ಕ್ವಶನ್ ಪೇಪರ್ಸ್ ಗಳನ್ನ ಬಿಡಿಸ್ಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.